ನೀವು ನೋಡ್ತಾ ಇದ್ದೀರಾ ಓಂಕಾರ. ನಾನು ಪವಿತ್ರ ಸೂರ್ಯವಂಶಿ. ಈಗಾಗಲೇ ಹುಟ್ಟಿದ ಸಮಯ ಹೇಗಿರುತ್ತೆ, ಯಾವ ಸಮಯದಲ್ಲಿ ಹುಟ್ಟಿದ್ರೆ ಯಾವ ರೀತಿ ಇರುತ್ತೆ ಅವರ ರಾಶಿ, ಇದೆಲ್ಲದರ ಕುರಿತು ಚರ್ಚೆನ ಮಾಡೋಣ. ವೀಕ್ಷಕರೇನು ಯಾರ ರಾಶಿ ಭವಿಷ್ಯ ಹೇಗಿರುತ್ತೆ, ಯಾವ ಸಮಯದಲ್ಲಿ ಜನಿಸಿದ್ರೆ ಅವರಿಗೆ ಯಶಸ್ಸು ಸಿಗತ್ತೆ, ಹಾಗೆ ಅವರ ರಾಶಿಯಲ್ಲಿ ಏನಾದ್ರೂ ಪರಿಹಾರಗಳಿದ್ರೆ ನೀವು ಕೂಡ ಕರೆ ಮಾಡಿ ಪರಿಹಾರವನ್ನ ತಿಳಿಸ್ಕೊಳ್ಬಹುದು. ಇವತ್ತು ನಮ್ಮ ಚರ್ಚೆಯಲ್ಲಿ ಇಬ್ಬರು ಈಗಾಗಲೇ ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ. ಮೊದಲಿಗೆ ಡಾಕ್ಟರ್ ಮಂಜುನಾಥ್ ಭಟ್, ಜ್ಯೋತಿಷಿಗಳು ಹಾಗೆ ಆಧ್ಯಾತ್ಮಿಕ ಚಿಂತಕರು, ಅವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮತ್ತೊಬ್ರು ಗೆಸ್ಟ್ ಕೂಡ ಇದ್ದಾರೆ, ವಿದ್ವಾನ್ ಶ್ಯಾಮ್ ಪ್ರಕಾಶ್ ಶರ್ಮಾ ಅವರು, ಸಂಸ್ಕೃತ ಹಾಗೆ ಧರ್ಮಶಾಸ್ತ್ರ ಪಂಡಿತರು, ಖ್ಯಾತ ಜ್ಯೋತಿಷಿಗಳು, ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಇವತ್ತಿನ ರಾಶಿ ಭವಿಷ್ಯದ ಬಗ್ಗೆ ಹೇಳೋದಾದ್ರೆ ಇವತ್ತಿನ ದಿನ ಹೇಗಿದೆ ಅಂತ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಮುಖ್ಯವಾಗಿ ಇಲ್ಲಿ ಈ ಜನ್ಮ ಸಮಯ ರಹಸ್ಯ ಅಥವಾ ಜನ್ಮ ಸಮಯದ ಗುಣ ಸ್ವಭಾವಗಳ ಬಗ್ಗೆ ಇವತ್ತು ವಿಚಾರ ಮಾಡೋಕ್ಕೆ ಹೊರಟಿದ್ದೀವಿ ನಾವು. ಜನ್ಮ ದಿನಾಂಕ ಏನನ್ನು ಸೂಚಿಸುತ್ತೆ ಅಂದರೆ 1 ರಿಂದ 9 ಒಳಗೆ ಯಾವುದೇ ಆದರೂ ಕೂಡ ಜನ್ಮ ದಿನಾಂಕ ಇರಲೇಬೇಕು. ಇದು ಬಿಟ್ಟು ಯಾವುದಕ್ಕೂ ಸಾಧ್ಯ ಇಲ್ಲ. ಇವಾಗ ನೀವು 21 ಹುಟ್ಟಿದ ಅಂದ್ರೆ 2 + 1 3 ಅರ್ಥವಾಗ್ತಾ ಇದೆಯಾ. 31 ಹುಟ್ಟಿದ ಅಂದ್ರೆ 3 + 1 4. ಹೀಗೆ 1 ಅನ್ನೋದಕ್ಕೆ 1ನೇ ತಾರೀಕು 1 ಮತ್ತೆ 10 ಈ ಥರ ಎಲ್ಲ 19 28 ಇವೆಲ್ಲ ಯಾರು ಹುಟ್ಟಿರ್ತಾರೆ ಅವರಿಗೆ ಸೂರ್ಯ ಅಧಿಪತಿ ಆಗ್ತಾನೆ. ನ್ಯೂಮರಾಲಜಿ ಪ್ರಕಾರ, ಸಂಖ್ಯಾಶಾಸ್ತ್ರದ ಪ್ರಕಾರ. ಈ ಸಂಖ್ಯಾಶಾಸ್ತ್ರದಲ್ಲಿ ಮುಖ್ಯವಾಗಿ ಸಂಖ್ಯಾಶಾಸ್ತ್ರ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಒಂದು ಅಂಗ ಅಷ್ಟೇನೆ. ಅದು ಆದರೆ ಅದನ್ನ ವೆಸ್ಟರ್ನರ್ಸು ಅದನ್ನೇ ಸಪರೇಟ್ ಮೇಜರ್ ಬ್ರಾಂಚ್ ಆಫ್ ಸ್ಟಡಿ ಅಂತ ತಗೊಂಡಿದ್ದಾರೆ. ಅವರು ನ್ಯೂಮರಾಲಜಿ ಅಂತ ಮೇಜರ್ ಬ್ರಾಂಚ್ ಆಫ್ ಸ್ಟಡಿ ಮಾಡ್ಕೊಂಡಿದ್ದಾರೆ, ರಿಸರ್ಚ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮಲ್ಲಿ ಸಂಖ್ಯಾಶಾಸ್ತ್ರ ಅನ್ನೋದು ಜ್ಯೋತಿಷ್ ಶಾಸ್ತ್ರದ ಒಂದು ಅಂಗ ಅಷ್ಟೇ. ವಾಸ್ತುಶಾಸ್ತ್ರ, ಸಂಖ್ಯಾಶಾಸ್ತ್ರ, ಸ್ವಪ್ನಶಾಸ್ತ್ರ, ಶಕುನಶಾಸ್ತ್ರ, ಈ ಥರ ನಾನಾ ಶಾಸ್ತ್ರಗಳಿದೆ ನಮ್ಮಲ್ಲಿ. ಅದೆಲ್ಲವೂ ಕೂಡ ಈ ಸಿದ್ಧಾಂತ, ಸಂಹಿತಾ, ಹೋರಾಂತ ಜ್ಯೋತಿಷದಲ್ಲಿ 3 ಭಾಗಗಳಿದೆ. ಈ ಸಂಹಿತಾ ಭಾಗದಲ್ಲಿ ಇವೆಲ್ಲ ಅಂತರ್ಗತ ಆಗುತ್ತೆ. ಇಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ 1 ಸೂರ್ಯನನ್ನ ಸೂಚಿಸುತ್ತೆ. ಅಂದ್ರೆ ಸೂರ್ಯಗ್ರಹ 1 ನಂಬರನ್ನು ಸೂಚಿಸ್ತಾನೆ. ಚಂದ್ರಗ್ರಹ ಯಾರು 2ನೇ ತಾರೀಕು ಹುಟ್ಟಿರ್ತಾರೆ, 11ನೇ ತಾರೀಕು ಹುಟ್ಟಿರ್ತಾರೆ, ಮತ್ತೆ 20ನೇ ತಾರೀಕು ಹುಟ್ಟಿರ್ತಾರೆ, 29ನೇ ತಾರೀಕು ಹುಟ್ಟಿರ್ತಾರೆ, ಅವರು ಚಂದ್ರಗ್ರಹವನ್ನ ಆಳ್ತಾ ಇರ್ತಾರೆ. ಆ ಒಂದು ನಂಬರನ್ನ ಚಂದ್ರಗ್ರಹ ಆಳ್ತಾ ಇರುತ್ತೆ. ಮತ್ತೆ ಯಾರಿಗೆ 3 ಅಂದ್ರೆ ಬೃಹಸ್ಪತಿ, ಜುಪಿಟರ್ ಅಂತ ನಾವೇನು ಹೇಳ್ತೀವಿ, ಅದು 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಯಾರು ಹುಟ್ಟಿರ್ತಾರೆ ಅವರಿಗೆ ಬೃಹಸ್ಪತಿ ಅಂದ್ರೆ ಜುಪಿಟರ್ ರೂಲರ್ ಪ್ಲಾನೆಟ್ ಆಗಿರುತ್ತೆ. ಆ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ನಾನು ಮೊದಲು ಹೇಳ್ತಾ ಇರ್ತಕ್ಕಂಥದ್ದು. 4ನೇ ತಾರೀಕು ಯಾರು ಹುಟ್ಟಿರ್ತಾರೆ, 13 ಯಾರು ಹುಟ್ಟಿರ್ತಾರೆ, 22 ಯಾರು ಹುಟ್ಟಿರ್ತಾರೆ, 31 ಯಾರು ಹುಟ್ಟಿರ್ತಾರೆ ಅವ್ರಿಗೆ 4 ಬರುತ್ತೆ. ಯಾವ್ದನ್ನ ಆಡ್ ಮಾಡಿದ್ರೂ ಅದು ರಾಹು ತತ್ವ ಆಗುತ್ತೆ. ಅವರಿಗೆ ರೂಲರು ರಾಹು ಆಗಿರ್ತಾನೆ. ಇನ್ನು 5ನೇ ತಾರೀಕು ಯಾರು ಹುಟ್ಟಿರ್ತಾರೆ, 14 ಯಾರು ಹುಟ್ಟಿರ್ತಾರೆ, 23 ಯಾರು ಹುಟ್ಟಿರ್ತಾರೆ ಇವರೆಲ್ಲರೂ ಕೂಡ ಬುಧ ಅಧಿಪತಿ. 6ನೇ ತಾರೀಕು ಯಾರು ಹುಟ್ಟಿರ್ತಾರೆ, ಮತ್ತೆ 15ನೇ ತಾರೀಕು ಯಾರು ಹುಟ್ಟಿರ್ತಾರೆ, 24ನೇ ತಾರೀಕು ಯಾರು ಹುಟ್ಟಿರ್ತಾರೆ ಅವರಿಗೆ ಶುಕ್ರ ಅಧಿಪತಿ. 7ನೇ ತಾರೀಕು ಯಾರು ಹುಟ್ಟಿರ್ತಾರೆ, ಮತ್ತೆ 16ನೇ ತಾರೀಕು ಯಾರು ಹುಟ್ಟಿರ್ತಾರೆ, ಮತ್ತೆ 25ನೇ ತಾರೀಕು ಯಾರು ಹುಟ್ಟಿರ್ತಾರೆ ಅವರಿಗೆ ಕೇತು ಅಧಿಪತಿ. 8ನೇ ತಾರೀಕು ಯಾರು ಹುಟ್ಟಿರ್ತಾರೆ, 17ನೇ ತಾರೀಕು ಯಾರು ಹುಟ್ಟಿರ್ತಾರೆ, ಮತ್ತೆ 26ನೇ ತಾರೀಕು ಯಾರು ಹುಟ್ಟಿರ್ತಾರೆ ಅವರಿಗೆ ಶನಿ ಅಧಿಪತಿ. 9ನೇ ತಾರೀಕು ಯಾರು ಹುಟ್ಟಿರ್ತಾರೆ, 18 ಯಾರು ಹುಟ್ಟಿರ್ತಾರೆ, 27 ಯಾರು ಹುಟ್ಟಿರ್ತಾರೆ ಅವರಿಗೆ ಕುಜಾಧಿಪತಿ. ಇದು ಸಂಖ್ಯಾಶಾಸ್ತ್ರದ ಪ್ರಕಾರ ಆ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆಯಾ ಗ್ರಹಗಳು ರೂಲಿಂಗ್ ಪ್ಲಾನೆಟ್ ಅಂತ ನಾವೇನು ಹೇಳ್ತೀವಿ ಅವರಗಳ ಒಂದು ಇನ್ಫ್ಲೂಯೆನ್ಸ್ 100% ಇರುತ್ತೆ. ಇದು ಸಂಖ್ಯಾಶಾಸ್ತ್ರದ ಪ್ರಕಾರ. ಇನ್ನು ನೀವು ಕೇಳಿರ್ತಕ್ಕಂಥ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಹೋಯ್ತು ಅಂದ್ರೆ ಅವರು ಯಾವ ಲಗ್ನದಲ್ಲಿ ಹುಟ್ಟಿದ್ದಾರೆ ಬಹಳ ಮುಖ್ಯ ನಮಗೆ. ಅಂದ್ರೆ ಲಗ್ನ ಅನ್ನೋದು ಕೇಂದ್ರ ಸ್ಥಾನ ಇದ್ದ ಹಾಗೆ. ಆ ಲಗ್ನ ಅದರಿಂದನೇ ನಾವು 12 ಮನೆಗಳನ್ನು, ಭಾವಗಳನ್ನು ಕೂಡ ನಾವು ನಿರ್ಣಯ ಮಾಡ್ತಕ್ಕಂಥದ್ದು. ಒಬ್ಬ ಜಾತಕನ ಒಂದು ವಿದ್ಯೆ ಆಗಲಿ ಅಥವಾ ಒಂದು ಆಯುಸ್ಸಾಗಲಿ, ಕರ್ಮ ಆಗಲಿ ಅಥವಾ ಅವನು ಆಸ್ತಿ ಮಾಡೋದಾಗ್ಲಿ, ಹೆಂಡತಿ ಮಕ್ಕಳಾಗ್ಲಿ, ಇವೆಲ್ಲವೂ ಕೂಡ ಲಗ್ನದಿಂದನೇ ನಿರ್ಣಯ ಆಗ್ತಕ್ಕಂಥದ್ದು. ಆ ಲಗ್ನ ಯಾವಾಗ ಅಂದ್ರೆ ರಾಶಿನಾಂ ಉದಯಂ ಲಗ್ನಂ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳುತ್ತೆ. ಅಂದ್ರೆ ಪ್ರತಿದಿನಾನೂ ಕೂಡ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತಿಂದ ತಗೊಳ್ತು ಅಂದ್ರೆ ಕುಂಭ ಮಾಸ ನಡೀತಾ ಇದೆ ಇವಾಗ. ಕುಂಭ ಮಾಸ, ಕುಂಭ ಲಗ್ನ, ಸೂರ್ಯ ಉದಯಕ್ಕೆ ಅದೇ ಲಗ್ನ ಇರುತ್ತೆ ಯಾವಾಗ್ಲೂ ಕೂಡ. ಆ ಲಗ್ನ ಇವತ್ತು ಬೆಳಗ್ಗೆ 7 ಗಂಟೆ ತನಕ ಇತ್ತು ಬೆಂಗಳೂರಿನಲ್ಲಿ. 7 ಗಂಟೆಯಿಂದ 8 ಗಂಟೆ 41 ನಿಮಿಷ ತನಕ ಮೀನ ಲಗ್ನ ಇತ್ತು. ಅದಾದ್ಮೇಲೆ 10 ಗಂಟೆ
58 ತನಕನೂ ಈಗ ಮೇಷ ಲಗ್ನ ನಡೀತಾ ಇದೆ. ಇದಾದ್ಮೇಲೆ 12:30 ತನಕ ವೃಷಭ ಲಗ್ನ ನಡೆಯುತ್ತೆ. ಹೀಗೆ ಒಂದು ದಿನದಲ್ಲಿ ಒಂದು ದಿನಕ್ಕೆ 12 ರಾಶಿಗಳು ಅಥವಾ 12 ಲಗ್ನಗಳು ಅಂತ ಹೇಳ್ತೀವಿ. ಒಂದು ಲಗ್ನ ಅಥವಾ ರಾಶಿಯ ಅಪ್ರಾಕ್ಸಿಮೇಟ್ ಟೈಮು 2 ಗಂಟೆಗಳ ಕಾಲ. ಸ್ವಲ್ಪ ವೇರಿಯೇಷನ್ಸ್ ಇದೆ, ಫ್ಯೂ ಮಿನಿಟ್ಸ್ ಅಲ್ಲಿ 2 ಗಂಟೆ ಕಾಲ. ಸೊ 12ರಲ್ಲಿ 24 ಗಂಟೆ. ಸೊ 24 ಗಂಟೆಗೆ 12 ರಾಶಿಗಳು ಕೂಡ ಒಂದು ದಿನಕ್ಕೆ ಕ್ರಮಿಸತ್ತೆ, ಸಂಚಾರ ಆಗತ್ತೆ ಅನ್ನೋದು ನಮ್ಮ ಒಂದು ಲೆಕ್ಕಾಚಾರ. ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ಇವಾಗ ಅಟ್ ಪ್ರೆಸೆಂಟ್ ಯಾವ್ದಾದ್ರು ಒಂದು ಮಗು ಹುಟ್ಟಿತು ಅಂದ್ರೆ ಅದು ಮೇಷ ಲಗ್ನದಲ್ಲಿ ಹುಟ್ಟಿದೆ ಅಂತ ಅರ್ಥ. ಮೇಷ ಲಗ್ನದಲ್ಲಿ ಹುಟ್ಟಿದೆ ಅಂದ್ರೆ ಮೇಷ ಲಗ್ನಕ್ಕೆ ಅಧಿಪತಿ ಬಂದ್ಬಿಟ್ಟು ಕುಜ. ಮತ್ತೆ ಇವತ್ತಿನ ನಕ್ಷತ್ರ ಬಂದ್ಬಿಟ್ಟು ಉತ್ತರಾಭಾದ್ರ ನಕ್ಷತ್ರ. ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿ. ಉತ್ತರಾಭಾದ್ರ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಅಹಿರ್ಬುಜ್ಞ ಅಂದ್ರೆ ಈಶ್ವರನ ಒಂದು ಇನ್ನೊಂದು ಹೆಸರದು. ಸೊ ಹಾಗಾಗಿ ಈ ಒಂದು ಉತ್ತರಾಭಾದ್ರ ನಕ್ಷತ್ರದ ಇನ್ಫ್ಲೂಯೆನ್ಸು ಮತ್ತೆ ಕುಜನ ಇನ್ಫ್ಲೂಯೆನ್ಸು ಇವೆರಡೂ ಕೂಡ ಇರುತ್ತೆ. ಮತ್ತೆ ಇವತ್ತಿನ ಡೇಟ್ ಬಂದ್ಬಿಟ್ಟು 8. ಸಂಖ್ಯಾಶಾಸ್ತ್ರದ ಪ್ರಕಾರ 8ಕ್ಕೆ ಅಧಿಪತಿ ಶನಿ. ಈ ಮೂರದ್ದು ಗುಣ ಸ್ವಭಾವ ಇರುತ್ತೆ. ಮತ್ತೆ ಅವರು ಹುಟ್ಟಿರ್ತಕ್ಕಂತಹ ಜಾತಕದಲ್ಲಿ ಲಗ್ನದಲ್ಲಿ ಯಾವ ಗ್ರಹ ಇರುತ್ತೆ ಅಥವಾ ಲಗ್ನಕ್ಕೆ ಯಾವ ಗ್ರಹದ ದೃಷ್ಟಿ ಇರುತ್ತೆ, ಇದೆಲ್ಲವನ್ನೂ ಕೂಲಂಕಷವಾಗಿ ನಾವು ನೋಡಿದಾಗ ಮಾತ್ರ ಒಬ್ಬ ವ್ಯಕ್ತಿಯ ಜನ್ಮದ ಒಂದು ದಿನಾಂಕದ ಮೇಲೆ, ಜನ್ಮ ಸಮಯದ ಮೇಲೆ ಗುಣ ಸ್ವಭಾವಗಳನ್ನ ಅಥವಾ ಆತನ ಒಂದು ವ್ಯಕ್ತಿತ್ವವನ್ನ ಪರಿಪೂರ್ಣವಾಗಿ ಹೇಳಬಹುದು. ಓಕೆ, ಅವರು ಕಾಲರ್ ರೆಡಿ ಇದ್ದಾರೆ. ನಂಜನಗೂಡಿಂದ ಮಣಿ ಅಂತ. ನಮಸ್ತೆ ಮಣಿ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಮಣಿ ಅವರೇ. 3-4-1987 ಮೇಡಮ್. 3-4-1987. 87. ಓಕೆ. ಹುಟ್ಟಿದ ಸಮಯ ಹೇಳಿ. 2 ಗಂಟೆ 6 ನಿಮಿಷ ಸರ್. ಮಧ್ಯಾಹ್ನ. ಸ್ವಲ್ಪ ಜೋರಾಗಿ 2 ಗಂಟೆ 6 ನಿಮಿಷ. ಮಧ್ಯಾಹ್ನ 2 ಗಂಟೆ 6 ನಿಮಿಷ. 2 ಗಂಟೆ 6 ನಿಮಿಷ. 3ನೇ ತಾರೀಕು ಮಧ್ಯಾಹ್ನ 3ನೇ ತಾರೀಕು 3-4-1987 ಮಧ್ಯಾಹ್ನ. 3ನೇ ತಾರೀಕು 4ನೇ ತಿಂಗಳು 1982ರಲ್ಲಿ ಹುಟ್ಟಿದ್ದಾರೆ. ಮಧ್ಯಾಹ್ನ 87 ಮೇಡಮ್. 87. ಓಕೆ ಓಕೆ. ಸೊ ಮಧ್ಯಾಹ್ನ ಅಂದಾಗ ಕರ್ಕಾಟಕ ಲಗ್ನ ಬೀಳತ್ತೆ ಇವ್ರದ್ದು. ನಿಮ್ದು ಜನ್ಮ ನಕ್ಷತ್ರ ರಾಶಿ ಗೊತ್ತಿದೆಯಾ ನಿಮಗೆ? ಇಲ್ಲ ಸರ್. ಜನ್ಮ ನಕ್ಷತ್ರ ರಾಶಿ ಗೊತ್ತಾ? ನಿಮ್ಮ ಹೆಸರು? ಮಣಿ ಅಂತ ಸರ್. ಮಣಿ. ಮಣಿ ಅಂತ. ಮಣಿ ಅನ್ನೋ ಹೆಸರಿಗೆ ಮಖ ನಕ್ಷತ್ರ ಸಿಂಹ ರಾಶಿ ಬರ್ತಕ್ಕಂಥದ್ದು. ಮಣಿ ಅನ್ನೋ ಒಂದು ಹೆಸರನ್ನು ತಗೊಂಡಾಗ ಮಖ ನಕ್ಷತ್ರ ಸಿಂಹ ರಾಶಿ ಆಗತ್ತೆ. ಮತ್ತೆ ನೀವು ಹೇಳ್ತಾ ಇರ್ತಕ್ಕಂತಹ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಅದು 3-4-77 ಅಲ್ವಾ? 87. 3-4-87. 3-4 ಅಂದ್ರೆ 3ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಬೃಹಸ್ಪತಿ ಅಂದ್ರೆ ಗುರು ಅಧಿಪತಿ ಆಗಿರ್ತಾನೆ. ಬುದ್ಧಿ ಬಹಳ ಚೆನ್ನಾಗಿರುತ್ತೆ. ಮತ್ತೆ ಅವ್ರು ಹುಟ್ಟಿರ್ತಕ್ಕಂಥದ್ದು ಮಧ್ಯಾಹ್ನ 2 ಗಂಟೆಯಿಂದ 2:30 ಒಳಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಲ್ಲಿ ಕಟಕ ಲಗ್ನ ಬರುತ್ತೆ. ಮನಸ್ಸಿನಲ್ಲಿ ಸ್ವಲ್ಪ ಚಂಚಲತೆ ಜಾಸ್ತಿ ಇರುತ್ತೆ. ಇವರಿಗೆ ಯಾವುದೇ ಕೆಲಸ ಮಾಡಕ್ ಹೋದ್ರೂ ಸ್ವಲ್ಪ ಇದು ಮಾಡ್ಲೋ ಅದು ಮಾಡ್ಲೋ ಅಥವಾ ಕೆಲವು ಸತಿ ಒಂದು ಕೆಲಸವನ್ನು ಮಾಡಿ ಸ್ವಲ್ಪ ಕಾಲ ಬಿಟ್ಟು ಬೇರೆ ಕೆಲಸಕ್ಕೆ ಮುಂದುವರಿತಕ್ಕಂಥದ್ದು, ಈ ತರ ಮನಸ್ಸಿನಲ್ಲಿ ಸ್ವಲ್ಪ ಚಂಚಲತೆ ಇರುತ್ತೆ. ಹಾಗಾಗಿ ಒಂದು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನೀವು ಇನ್ನೊಬ್ಬರ ಒಂದು ಅಡ್ವೈಸ್ ಅನ್ನ ತಗೊಂಡು ಮಾಡ್ತಕ್ಕಂಥದ್ದು ಸೂಕ್ತ. ಇನ್ನೊಬ್ರು ಕಾಲರ್ ಹೇಳಿದ್ದಾರೆ ದಾವಣಗೆರೆಯಿಂದ ಬಸವರಾಜು ಅಂತ. ನಮಸ್ತೆ ಬಸವರಾಜು ಅವರೇ. ನಮಸ್ಕಾರ ಮೇಡಮ್. ಹೇಳಿ ಸರ್, ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ಸಮಯವನ್ನ ತಿಳಿಸ್ಕೊಡಿ. ನಮ್ಮ ಮಗನ ಬಗ್ಗೆ ಕೇಳ್ತೇನೆ. ಮಗನ ಹೆಸರು ತೀರ್ಥ ರಮೇಶ. ಹಾ ಹೇಳಿ. 23-4-1989 ಬೆಳಗ್ಗೆ 8 ಗಂಟೆ. 1989. ಹಾ, ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ ಮೇಡಮ್. ನಿಮ್ಮ ರಾಶಿ ನಕ್ಷತ್ರ ನಿಮ್ಗೆ ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲ ಸರ್. ನಿಮ್ಮ ಹೆಸರು? ತೀರ್ಥ ರಮೇಶ್. ತೀರ್ಥ ರಮೇಶ್. ಕೀರ್ತಿ ರಮೇಶ್. ತೀರ್ಥ ರಮೇಶ್. ತೀರ್ಥ ರಮೇಶ್. ತೀರ್ಥ ರಮೇಶ್. ಒಂದು ವೃಷಭ ಲಗ್ನ ಬರುತ್ತೆ ಹುಟ್ಟಿರ್ತಕ್ಕಂಥದ್ದು. ನೀವು ಕೊಟ್ಟಿರ್ತಕ್ಕಂತಹ ಡೇಟು ಮತ್ತೆ ಟೈಮ್ಗೆ ಮತ್ತೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ತೀರ್ಥ ರಮೇಶ್ ಅಂತ ಹೆಸರಲ್ವಾ? ತೀರ್ಥ ರಮೇಶ್ ಅಂದ್ರೆ ವಿಶಾಖ ನಕ್ಷತ್ರ ಮೊದಲನೇ ಪಾದ ಬರುತ್ತೆ, ತುಲಾ ರಾಶಿ ಬರುತ್ತೆ. ವಿಶಾಖ ನಕ್ಷತ್ರ ಮೊದಲನೇ ಪಾದ ತುಲಾ ರಾಶಿ ಬರುತ್ತೆ. ಮತ್ತೆ ಹುಟ್ಟಿರ್ತಕ್ಕಂಥದ್ದು 23ನೇ ತಾರೀಕು. ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಒಂದು ದಿನಾಂಕ ಏನಿದೆ, ಜನ್ಮ ದಿನಾಂಕ, ಅದಕ್ಕೆ ಅಧಿಪತಿ ಬಂದು ಬುಧ, ಮರ್ಕ್ಯೂರಿ. ಅಂದ್ರೆ ಬುದ್ಧಿ ಬಹಳ ಚೆನ್ನಾಗಿರುತ್ತೆ ನಿಮಗೆ. ಗೊತ್ತಾಗ್ತಾ ಇದೆಯಾ? ವಿಶಾಖ ನಕ್ಷತ್ರ 1ನೇ ಪಾದ ಬರುತ್ತೆ ನಿಮ್ಮ ಹೆಸರಿಗೆ. ಹೆಸರು ಬಲದ ಮೇಲೆ ನೋಡ್ತು ಅಂದ್ರೆ ವಿಶಾಖ ನಕ್ಷತ್ರ 1ನೇ ಪಾದ, ಅದಕ್ಕೆ ತುಲಾ ರಾಶಿ ಬರುತ್ತೆ. ಶುಕ್ರ ಅಧಿಪತಿ ಆಗ್ತಾನೆ. ಶುಕ್ರ ಅಧಿಪತಿ ಆದರೂ ಕೂಡ ಬುದ್ಧಿ ಬಹಳ ಚೆನ್ನಾಗಿರುತ್ತೆ. ನೀವು ಒಂದು ಜಾತಕ ನಿಮ್ದೇನೋ ಹುಟ್ಟಿದ ಸಮಯ ಮತ್ತೆ ಜಾತಕ ಇತ್ತು ಅಂದ್ರೆ ಆ ಜಾತಕವನ್ನ ತಜ್ಞ ಜ್ಯೋತಿಷಿಗಳ ಹತ್ರ ತೋರಿಸ್ತು ಅಂದ್ರೆ ಯಾವ ಉದ್ಯೋಗ ಮಾಡ್ಬೋದು ನೀವು ಅಥವಾ ಯಾವ ವ್ಯಾಪಾರ ಮಾಡ್ಬೋದು ಅನ್ನೋದನ್ನ ಹೇಳ್ತಾರೆ. ಆದ್ರೆ ಒಂದು ಭಾಗದಲ್ಲಿ ಸ್ವಲ್ಪ ಕಷ್ಟವನ್ನು ಅನುಭವಿಸ್ತಕ್ಕಂತಹ ಪರಿಸ್ಥಿತಿ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇದೆ ನೀವು ಹೇಳಿರ್ತಕ್ಕಂತಹ ಒಂದು ಟೈಮ್ಗೆ. ಹೌದಾ?
ಸ್ವಲ್ಪ ಹಣಕಾಸಿನ ಒಂದು ಸಮಸ್ಯೆ ಕಾಣಿಸ್ತಕ್ಕಂತಹ ಪಾಸಿಬಿಲಿಟಿ ಇದೆ. ಅದಕ್ಕೆ ನೀವು ತಜ್ಞ ಜ್ಯೋತಿಷಿಗಳನ್ನ ಭೇಟಿ ಮಾಡಿ, ಅಲ್ಲಿ ನೀವು ನಿಮ್ಮ ಮನೆ ಹತ್ರ ಇರತಕ್ಕಂತಹ ಜ್ಯೋತಿಷಿಗಳನ್ನ ಭೇಟಿ ಮಾಡಿ ನಿಮ್ಮ ದಶಾಭುಕ್ತಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳಿ. ಅದಕ್ಕೆ ತಕ್ಕ ಶಾಸ್ತ್ರೋಕ್ತ ಶಾಂತಿಯಾದಿ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಲೋಕೇಶ್ ಅಂತ. ನಮಸ್ತೆ ಲೋಕೇಶ್ ಅವರ. ನಮಸ್ಕಾರ ಮೇಡಮ್. ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಜನ್ಮ ದಿನಾಂಕ ಹಾಗೆ ಗಳಿಗೆ. ಬೆಂಗಳೂರಿಂದ ಮೇಡಮ್. ಹಾ, ಡೇಟ್ ಆಫ್ ಬರ್ತ್ ಬಂದು 8/1/1979. 8/1/1979. ಓಕೆ. ನಿಮ್ಮ ಹೆಸರು? ಲೋಕೇಶ್ ರಾಜು ಅಂದ್ಬಿಟ್ಟು ಗುರುಗಳೇ. ಸರಿ, ನಿಮ್ಮ ಒಂದು ರಾಶಿ ನಕ್ಷತ್ರ ನಿಮ್ಗೆ ಗೊತ್ತಿದೆಯಾ? ರಾಶಿ ನಕ್ಷತ್ರ ಗೊತ್ತಿಲ್ಲ ಗುರುಗಳೇ. ನಿಮ್ಮ ನಾಮ ನಕ್ಷತ್ರದ ಮೇಲೆ ನೋಡುವಾಗ ನಮ್ದು ಮೇಷರಾಶಿ ಬರುತ್ತೆ. ಓಕೆ. ಮೇಷರಾಶಿಯಲ್ಲಿ ನೋಡುವಾಗ ವಿಶೇಷವಾದ ಪೂಜನ ಆಧಿಪತ್ಯ ಆಗತ್ತೆ. ಮತ್ತೆ ಹುಟ್ಟಿದ್ದು 8ನೇ ತಾರೀಕು ಅಂತ ಹೇಳಿದ್ದೀರಾ. ಹೌದು. ಅದು ಶನಿ ಆಧಿಪತ್ಯ ಆಗತ್ತೆ. ಅಂದ್ರೆ ಈ ಶನಿ ಒಂದು ರಾಶಿಗೆ ದಶಮಾಧಿಪತಿ ಮತ್ತು ಲಾಭಾಧಿಪತಿ ಆಗ್ತಾನೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಇರುತ್ತೆ. ಯಾಕೆಂದ್ರೆ ಕುಜನಿಗೆ ಅವನು ಮಿತ್ರನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಮತ್ತು ನಿಮ್ಮದು ನೇರವಾದ ನುಡಿ, ನೇರವಾದ ಮಾತು, ಸ್ವಲ್ಪ ಶೀಘ್ರ ಕೋಪ ಬರತಕ್ಕಂಥ ಒಂದು ನಿಮ್ಮ ಒಂದು ಗುಣಸ್ವಭಾವ ಇರಬಹುದು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಮತ್ತೆ ನಿಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ತೊಂದರೆ ಇದೆ. ಅಂದ್ರೆ ಗುರುವಿನ ಅನುಕೂಲ ನಿಮ್ಮ ಒಂದು ರಾಶಿಗೆ ಇಲ್ಲ. ಆದ್ರೂ ಕೂಡ ನಿಮ್ಮ ರಾಶಿಗೆ ಗುರು ಯೋಗಕಾರಕನಾಗ್ತಾನೆ. ಆ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ಆಗುವ ಸಾಧ್ಯತೆಗಳೆಲ್ಲ ಮುಂದಿನ ಒಂದು ಗುಣಲಕ್ಷಣಗಳೆಲ್ಲ ಇದೆ. ನವೆಂಬರ್ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇದ್ದು ಮುಂದೆ ಬರತಕ್ಕಂತ ಒಂದು ಒಳ್ಳೆಯ ದಿವಸವನ್ನ ಕಾಯೋದು ಒಳ್ಳೆಯದು. ಓಕೆ, ಧನ್ಯವಾದಗಳು ಲೋಕೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್, ಇನ್ನು ಹುಟ್ಟಿದ ಸಮಯ ಅವರ ಗುಣವನ್ನ ನಿರ್ಧರಿಸುತ್ತಾ ಅಂತ ಹೇಳೋದಾದ್ರೆ? ಖಂಡಿತವಾಗಿಯೂ ಹುಟ್ಟಿದ ಸಮಯ ಗುಣ ನಿರ್ಧರಿಸುತ್ತದೆ ಅನ್ನೋದಕ್ಕಿಂತ ಹುಟ್ಟಿದ ಸಮಯಕ್ಕೆ ಲಗ್ನ ಇದೆ ಅನ್ನುವಂತ ನಾವು ನೋಡ್ಕೋಬೇಕಾಗ್ತದೆ. ಒಬ್ಬರು ಹುಟ್ಟಿದಂತಹ ಒಂದು ಜನ್ಮ ಜಾತಕದಲ್ಲಿ ಅವನ ತನುಭಾವ ಅಂದ್ರೆ ಲಗ್ನ ಅಂತ ಏನಿರುತ್ತೆ, ಹುಟ್ಟಿದ ಸಮಯ, ಅವರು ಯಾವ ತಾಯಿಯ ಗರ್ಭದಿಂದ ಏನು ಬೇರ್ಪಟ್ಟು ಭೂಮಿಗೆ ಸ್ಪರ್ಶ ಆಗ್ತದೆ, ಹೊರಗಡೆ ಬರ್ತಾನೆ, ಅದು ಜನ್ಮ ಸಮಯ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತೆ ಜನ್ಮ ಸಮಯದಲ್ಲಿ 4 ವಿಧ ಇದೆ. ಹಾಗೆ ನಮ್ಮಲ್ಲಿ ಇರತಕ್ಕಂತಹದ್ದು ತಾಯಿಯ ಒಂದು ಹೊಟ್ಟೆಯಿಂದ ಮಗುವನ್ನ ಒಕ್ಕಳಬಳ್ಳಿ ಕತ್ತರಿಸಿ ಮಗುವನ್ನು ಬೇರ್ಪಡಿಸಿ ಜನ್ಮ ಸಮಯ ಅಂತ ಈಗಿನ ಕಾಲಮಾನ ನಮಗೆ ಅದನ್ನ ಹೆಚ್ಚು ನಾವು ಅದನ್ನ ಪರಿಗಣನೆಗೆ ತೆಗೆದುಕೊಳ್ತಕ್ಕಂಥದ್ದು. ಹಾಗಾಗಿ ಜನ್ಮ ಸಮಯ ಅನ್ನುವಂಥದ್ದು ನೋಡಿ, ಇವತ್ತು ನೋಡಿದಾಗ ಕುಂಭ ಲಗ್ನ ಇರುತ್ತೆ ಬೆಳಗ್ಗೆ ಸೂರ್ಯೋದಯಕ್ಕೆ. ಹಾಗೇನು ಮುಂದಿನ ದಿವಸಗಳಲ್ಲಿ ಮೀನ ಲಗ್ನ ಬರುತ್ತೆ. ಹಾಗಾಗಿ ಆವಾಗ ಒಂದು ಮಾಸದಲ್ಲಿ ಅಂದ್ರೆ ಚೈತ್ರ ಮಾಸ, ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಹೀಗೆ ಒಂದೊಂದು ಮಾಸಗಳಲ್ಲಿ ಕೂಡ ಆವಾವ ಮಾಸದಲ್ಲಿ ಆ ಲಗ್ನದಲ್ಲಿ ಸೂರ್ಯ ಉದಯ ಆಗ್ತಾನೆ. ಹಾಗಾಗಿ ಅದೇ ಲಗ್ನ ಉತ್ಪತ್ತಿ ಆಗ್ತದೆ. ಹಾಗೆ 2 ಅವರು ಒಂದು ಲಗ್ನ, 12 ರಾಶಿಗೆ 12 ಲಗ್ನಗಳು, 24 ಗಂಟೆಯಲ್ಲಿ 12 ಲಗ್ನಗಳು ಮುಗಿದೋಗ್ತದೆ. ಆದ್ರೆ ಅಲ್ಲಿ ರಾತ್ರಿ ಮತ್ತು ಹಗಲು 2 ರೀತಿಯಲ್ಲಿ ಬೇರ್ಪಡ್ತದೆ. ಎಲ್ಲಿ ಸೂರ್ಯನ ಉದಯ ಲಗ್ನ ಇರುತ್ತದೆ, ಆ ಸೂರ್ಯ ಉದಯ ಆದ 7ನೇ ಲಗ್ನ ಸೂರ್ಯ ಅಸ್ತಮಾನ ಆಗ್ತದೆ. ಹಿಂದಿನ 6 ಲಗ್ನಗಳು ಸಾಮಾನ್ಯ, ಮುಂದಿನ 6 ಲಗ್ನಗಳು ಹಗಲು ಅಥವಾ ರಾತ್ರಿ ಅಂತ ನಾವು ತೆಗೆದುಕೋಬೇಕಾಗ್ತದೆ. ಹಾಗೆ ಲಗ್ನದಲ್ಲಿ ಅದರದ್ದಾಗಿರ್ತಕ್ಕಂಥ ವಿಶಿಷ್ಟತೆ ಇರ್ತದೆ. ಆ ಲಗ್ನದ ಅದರದ್ದಾಗಿರ್ತಕ್ಕಂಥ ಒಂದು ಕಾರಕತ್ವ ಅಂತ ಇರ್ತದೆ. ಆ ಕಾರಕತ್ವಕ್ಕೆ ಕಾರಕ ರಾಶಿ, ಕಾರಕ ಗ್ರಹಗಳು ಇರ್ತದೆ ಮತ್ತು ದಶಾಭುಕ್ತಿಗಳು ಅದಕ್ಕೆ ಅಪ್ಲೈ ಆಗುತ್ತೆ. ಒಂದು ನಕ್ಷತ್ರಕ್ಕೂ ಆ ನಕ್ಷತ್ರಕ್ಕೆ ಅಧಿಪತಿ ಆಗಿರ್ತಕ್ಕಂತಹ ಗ್ರಹಗಳಿರುತ್ತೆ, ರಾಶಿಗೆ ಅಧಿಪತಿ ಬಂಧಪಟ್ಟಂತಹ ಗ್ರಹಗಳಿರುತ್ತೆ. ಒಂದು ರಾಶಿಗೆ ಅಥವಾ ಲಗ್ನಕ್ಕೆ ನಾವು ತೆಗೆದುಕೊಂಡು ನೋಡುವಾಗ ಅಲ್ಲಿ ಯೋಗಿ, ಅವಯೋಗಿ, ಸಹಯೋಗಿ ಅಂತ ನಾವು ಗಣನೆಗೆ ತೆಗೆದುಕೊಂಡು ಅವರ ಯೋಗ ಫಲವನ್ನು ನೋಡ್ಬೇಕಾಗ್ತದೆ. ಮತ್ತು ಪಂಚಮಹಾಪುರುಷ ಯೋಗಗಳು ಅಂತ ಹೇಳ್ತಾರೆ. ಅಂತಹ ಪಂಚಮಹಾಪುರುಷ ಯೋಗಗಳು ಕೂಡ ಯೋಗಗಳು ಅಪ್ಡೇಟ್ ಆಗುತ್ತಾ ಅಂತ ನೋಡ್ಬೇಕು. ಜಾತಕ ಚೆನ್ನಾಗಿಲ್ಲದೆ ಇದ್ರು ಕೂಡ ಕೆಲವು ಸಮಯದಲ್ಲಿ ಯೋಗಕಾರಕ ದಶೆ ನಡೀತದೆ. ಪಂಚಮಹಾಪುರುಷ ಯೋಗಗಳಲ್ಲಿ ಆ ಯೋಗಗಳ ದಶೆಗಳು ನಡೀತದೆ. ಈ ರೀತಿಯಾಗಿ ನಡೀತಾ ಇರುವಾಗ ಕೆಲವೊಂದು ಸಮಯವನ್ನು ನಾವು ಹುಟ್ಟಿದ ಸಮಯವನ್ನೇ ನಾವು ನಿರ್ಧಾರವನ್ನು ಮಾಡೋದಕ್ಕಾಗೋದಿಲ್ಲ. ಹುಟ್ಟಿದ ಸಮಯದ ಜಾತಕದ ಮೇಲೆ ಅವರ ಜಾತಕನ ಒಂದು ಭವಿಷ್ಯವನ್ನು ನಾವು ನಿರ್ಧಾರ ಮಾಡಬೇಕಾಗ್ತದೆ. ಮತ್ತೆ ಪೂರ್ವ ಪುಣ್ಯವನ್ನು ಕೂಡ ನಾವು ನೋಡ್ಬೇಕಾಗ್ತದೆ. ಹಿಂದಿನ ಒಂದು ನಾವು ಇವಾಗ ಹುಟ್ಟಿದೀವಿ, ಜಾತಕ ತುಂಬಾ ಚೆನ್ನಾಗಿದ್ರು ಕೂಡ ಹಿಂದಿನ ತಲೆಮಾರು ಜನ್ಮಾಂತರದಿಂದ ಬಂದಿರತಕ್ಕಂತಹ ಪೂರ್ವದ ಪುಣ್ಯದ ಏನು ಫಲ ಅನ್ನುವಂತಹದ್ದು ಏನಿರ್ತದೆ ಅದು ಕೂಡ ಈಗ ಜನ್ಮದಲ್ಲಿ ನಾವು ಅನುಭವಿಸಬೇಕಾಗ್ತದೆ. ಹಾಗಾಗಿ ನಾವು ಹಿಂದಿನ ಪುಣ್ಯ ಪಾಪ ಅಂತ ಹೇಳ್ತೀವಿ. ಹಿಂದಿನ ಯಾರೋ ಮಾಡಿದ ಪುಣ್ಯ ಈಗ ನಾವು ಅನುಭವಿಸ್ತಾ ಇದ್ದೀವಿ, ಹಿಂದಿನವರು ಯಾರೋ ಮಾಡಿದ ಪಾಪ ಇವಾಗ ನಾವು ಅನುಭವಿಸ್ತಾ ಇದೀವಿ ಅಂತ ಕೆಲವು ನಾವು ವ್ಯಾವಹಾರಿಕವಾಗಿ ಸಾಮಾನ್ಯವಾಗಿ ಮನುಷ್ಯರು ಮಾತಾಡೋದನ್ನು ನಾವು ಕೆಲವು ವ್ಯಾವಹಾರಿಕ ಲೋಕಾರೂಢಿಯಲ್ಲಿ ಕೇಳ್ತೇವೆ. ಹಾಗೆ ಅದು ಕೂಡ ನಮಗೆ ಸೇರ್ತಕ್ಕಂತಹದ್ದು. ಹಾಗಾಗಿ ಒಬ್ಬನ ಜಾತಕದಲ್ಲಿ ಜನ್ಮ ಸಮಯ ಒಂದೇ ಅಲ್ಲ, ಜನ್ಮ ಸಮಯವು ಮುಖ್ಯವಾಗಿರ್ತದೆ. ಆ ಸಮಯವನ್ನು ತೆಗೆದುಕೊಂಡು ಜಾತಕದ ಲಗ್ನ, ರಾಶಿ, ನಕ್ಷತ್ರಗಳು ಮತ್ತು ದಶಾಭುಕ್ತಿ, ಅಂತರ್ಭುಕ್ತಿ, ಹಾಗೆ ನಾವು ಸೂಕ್ಷ್ಮಭುಕ್ತಿ, ಪ್ರಾಣಭುಕ್ತಿಗೆ ಬಹಳ ನಾವು ಒಳಮಾರ್ಗದಲ್ಲಿ ತುಂಬಾ ಕೆಳಗಡೆ ನಾವು ಅದನ್ನ ಆಧ್ಯಾತ್ಮಿಕವಾಗಿ ತುಂಬಾ ಅದನ್ನು ನಾವು ರಿಸರ್ಚ್ ಮಾಡಿದಾಗ, ಸಂಶೋಧನೆ ಮಾಡಿದಾಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಫಲವನ್ನು ಕೊಡ್ತದೆ. ಸಾಮಾನ್ಯವಾಗಿ ನಾವು ಗ್ರಹಣ ಅಂಶಕ ಬಲದಲ್ಲಿ ನಾವು
ನೋಡ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ದಶಾಭುಕ್ತಿ ಹುಟ್ಟಿದ ಸಮಯ ಮುಖ್ಯವಾಗಿರ್ತದೆ. ಹುಟ್ಟಿದ ಸಮಯದಲ್ಲಿ ನಾವು ಏನು ಮಾಡೋದಕ್ಕಾಗಲ್ಲ, ಹುಟ್ಟಿದ ಸಮಯ ಮುಖ್ಯವಾಗಿರ್ತದೆ. ಆದ್ರೆ ಅದರ ಫಲ ಬಂದು ಜಾತಕದ ಮೇಲೆ ಡಿಪೆಂಡ್ ಆಗ್ತದೆ. ಸಮಯಕ್ಕೆ ಜಾತಕನ ನಾವು ತೆಗೆದುಕೊಂಡು ನೋಡ್ಬೇಕಾಗ್ತದೆ. ಹಾಗಾಗಿ ಅಂತ ಒಂದು ನೋಡಿ, ಈಗ ಮೇಷರಾಶಿ ಅಂತ ತಗೊಳ್ಳಿ. ಮೇಷರಾಶಿಗೆ ಅಧಿಪತಿ ಯಾರು? ಕುಜ. ಅವನ ಕಾರಕತ್ವ ಏನು? ಅವನು ಭೂಕ್ಷೇತ್ರ ಭೂಮಿಗೆ ಕಾರಕನಾಗ್ತಾನೆ, ಮತ್ತೆ ಆಕರ್ಷಣೆಗೆ ಕಾರಕನಾಗ್ತಾನೆ, ಮತ್ತು ಈ ವಿದ್ಯುತ್ ಕಾಂತಿ ಸಮಪರವಾದ ವಿದ್ಯುತ್ ಕಾಂತಿ ಅಂದ್ರೆ ಶಕ್ತಿಗೆ ಕಾರಕನಾಗ್ತಾನೆ, ಮತ್ತು ಈ ಗುರುತ್ವಾಕರ್ಷಣ ಬಲಕ್ಕೆ ಕಾರಕನಾಗ್ತಾನೆ, ಮತ್ತು ಅವನು ಸೇನಾಧಿಪತಿ ಶಸ್ತ್ರ ಅಸ್ತ್ರಕ್ಕೆ ಕಾರಕನಾಗ್ತಾನೆ. ಇವೆಲ್ಲವನ್ನೂ ಕಾರಕನಾಗಿ ಅವನು ಪಾಸಿಟಿವ್ ಆಗಿದ್ರೆ ಇವೆಲ್ಲವನ್ನೂ ಕೊಡ್ತಾನೆ. ಒಂದು ವೇಳೆ ನೆಗೆಟಿವ್ ಆಗಿದ್ರೆ, ಋಣಾತ್ಮಕ ಶಕ್ತಿಯನ್ನು ಹೊಂದಿದ್ರೆ ಅದರಿಂದ ತೊಂದರೆಯನ್ನು ಮಾಡ್ತಾನೆ. ಹೀಗೆ ಈಗ ಅವನು ಯಾವ ರೀತಿ ಭೂಮಿಗೆ ಕಾರಕನಾಗಿದ್ದು ಅವನು ಒಳ್ಳೆಯವನಾಗಿದ್ದರೆ ಜಾತಕದಲ್ಲಿ ಭೂಮಿಯನ್ನ ಕೊಡ್ತಾನೆ, ಅವನು ಚೆನ್ನಾಗಿಲ್ಲ ಅಂದಾಗ ಇರೋದನ್ನ ಆ ಭೂಮಿಯನ್ನು ಕಳೆದೋಗೋ ತರ ಮಾಡ್ತಾನೆ. ಹೀಗಾಗಿ ಅಂತ ಒಂದು ಬಲವರ್ಧನೆ ಮಾಡ್ತಕ್ಕಂಥದ್ದು ಮತ್ತು ಬಹಳ ಒಂದು ಶಕ್ತಿಯುತವಾಗಿರ್ತಕ್ಕಂಥವನು ಕುಜನು. ತುಂಬಾ ವಿಶೇಷವಾಗಿ ನಮ್ಮಲ್ಲಿ ಕುಜನನ್ನು ನಾವು ಕುಜನ ಬಲ ಅಂದ್ರೆ ಕುಜ ದೋಷ ಅಂತ ನೋಡ್ತೀವಿ. ಹಾಗಾಗಿ ದೋಷಕಾರಕನಾಗಿದ್ದಾಗ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ದೋಷಕಾರಕನಾಗ್ತಾನೆ. ಅವನಿಗೆ ಮಂಗಳ ಅಂತ ಹೇಳ್ತೀವಿ. ಮಂಗಳ, ಕುಜ ಅಂತ ಹೇಳ್ಬಾರ್ದು, ಮಂಗಳ ಅಂತ ಹೇಳ್ಬೇಕು ಅಂತ ಹೇಳ್ತಾರೆ ಕೆಲವು ಭಾಗದಲ್ಲಿ, ಕೆಲವು ಪ್ರಾದೇಶಿಕವಾಗಿ. ಮಂಗಳ ಅಂದ್ರೆ ಶಿವ ಮಾಡ್ತಕ್ಕಂಥವನು ಒಂದ್ ವೇಳೆ ಚೆನ್ನಾಗಿಲ್ಲ ಅಂತಂದಾಗ ಅವನು ಅಮಂಗಳ ಕಾರಕನಾಗಿರ್ತಕ್ಕಂಥ ಕೆಲಸ ಮಾಡೋದ್ರಿಂದ ಮಂಗಳನ ಬಹಳ ಒಂದು ವಿಶೇಷತೆ ಇದೆ. ಕುಜನಿಗೆ ಬಹಳ ವಿಶೇಷತೆ ಇದೆ. ಒಂದು ಮದುವೆಯಲ್ಲಿ ಕುಜದೋಷ ಅಂತ ನೋಡ್ತಾರೆ, ಪ್ರತಿಯೊಂದನ್ನು ಕುಜನನ್ನು ನೋಡ್ತಾರೆ. ಹಾಗಾಗಿ ಕುಜನು ಧೈರ್ಯ, ಶಕ್ತಿ, ಪರಾಕ್ರಮ ಮತ್ತು ಸಾಹಸ ಇದೆಲ್ಲದಕ್ಕೂ ಬಹಳ ಒಂದು ಕಾರಕನಾಗತಕ್ಕಂಥವನು ಕುಜನು. ಹಾಗೆ ಮೇಷ ರಾಶಿಗಳು ಸಂಬಂಧಪಟ್ಟಂತ ಹಾಗೆ ಎಲ್ಲ ರಾಶಿಗಳಿಗೂ 12 ರಾಶಿಗಳಿಗೂ ಕೂಡ ವಿಶೇಷತೆ ಇದೆ. ಅದರದ್ದೇ ಆಗಿರ್ತಕ್ಕಂಥ 9 ಗ್ರಹಗಳ ಕಾರಕತ್ವ ಇರ್ತದೆ. ಮತ್ತೆ ಅವರದ್ದೇ ಆಗಿರ್ತಕ್ಕಂಥ ಒಂದು ನಕ್ಷತ್ರಗಳು ಮತ್ತು ಅವರತಕ್ಕಂಥ ದಶಾಭುಕ್ತಿ ಇವೆಲ್ಲವೂ ಕೂಡ ಫಲವನ್ನು ಕೊಡ್ತದೆ. ಹಾಗಂತ ಒಂದು ಗ್ರಹಗಳು ಇದೀಗ ಹೀಗೆ ಮಾಡುತ್ತೆ, ಒಂದು ಗ್ರಹ ಹಾಗೆ ಮಾಡುತ್ತೆ ಅಂತ ದೇವತಃ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ. ದೇವತೆಗಳೇ ನವಗ್ರಹ ರೂಪದಲ್ಲಿ ಅಂತೂ ಶುಭವನ್ನ ಅಶುಭವನ್ನು ಎರಡನ್ನೂ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನೈಸರ್ಗಿಕ ಪಾಪಗ್ರಹಗಳು ಅಂತ ಒಂದು ರೀತಿಯ ವಿಂಗಡಣೆ ಮಾಡಿದ್ದಾರೆ, ಒಂದು ರೀತಿಯಲ್ಲಿ ನೈಸರ್ಗಿಕ ಶುಭಗ್ರಹಗಳು ಅಂತ ವಿಂಗಡಣೆ ಮಾಡಿದ್ದಾರೆ. ಅದು ಕರೆಯೋದಕ್ಕೆ ಮಾತ್ರ ಹೊರತು ಎಲ್ಲವನ್ನೂ ಕೂಡ ಅವರು ಕೆಟ್ಟದ್ದನ್ನಾಗಲಿ ಶುಭವನ್ನಾಗ್ಲಿ ಅವರ ಜಾತಕದ ಮೇಲೆ, ಜನ್ಮ ಸಮಯದ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ಅಂತ ಹೇಳಕ್ಕೆ ನಾವು ಅದನ್ನ ಆ ರೀತಿಯಾಗಿ ನಾವು ಅದನ್ನ ವಿಶ್ಲೇಷಣೆಯನ್ನ ಮಾಡ್ತಕ್ಕಂಥದ್ದು. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ. ಹೇಳಿ ಸರ್, ನಿಮ್ಮ ಹೆಸರು ಹಾಗೆ ಹುಟ್ಟಿದ ದಿನಾಂಕ, ಸಮಯ. ನನ್ನ ಮಗಂದು ಕೇಳಬೇಕಾಗಿದೆ. ಹಾ, ಹೇಳಿ. ಉದಯ್ ಶಂಕರ್ ಹೆಸರು. ಉದಯ್ ಶಂಕರ್. 28/5/1995. ಹಾ, ಹುಟ್ಟಿದ ಸಮಯ 11 ಗಂಟೆ ರಾತ್ರಿ. ಓಕೆ. ಇದು ವೃಷಭ ರಾಶಿ, ಕೃತಿಕಾ ನಕ್ಷತ್ರ. ವೃಷಭ ರಾಶಿ, ಕೃತಿಕಾ ನಕ್ಷತ್ರ. ಎಷ್ಟು ಗಂಟೆ ಹುಟ್ಟಿರೋದು? 11 ಗಂಟೆಗೆ. 11 ಗಂಟೆಗೆ ರಾತ್ರಿ 11 ಗಂಟೆ. ಅವನ ಹೆಸರೇನು? ಅವನ ಫ್ಯೂಚರ್ ಹೇಗಿದೆ? ಅವನ ಮದುವೆ ಯಾವಾಗ ಆಗುತ್ತೆ? ಉದಯ್ ಶಂಕರ್ ಅವರೇ, ಇವ್ರ ಮಗನಿಗೆ ಅದೇ ಮಗನಿಗೆ ಕೃತಿಕಾ ನಕ್ಷತ್ರ, ವೃಷಭ ರಾಶಿ ಹುಟ್ಟಿರ್ತಕ್ಕಂಥದ್ದು, ಮಕರ ಲಗ್ನದಲ್ಲಿ ಜನನ ಆಗಿದೆ. ಮತ್ತೆ 28ನೇ ತಾರೀಕು ಹುಟ್ಟಿರ್ತಕ್ಕಂಥದ್ದು, 28/5 ಅಲ್ವಾ? 28/5 ಹುಟ್ಟಿರ್ತಕ್ಕಂಥದ್ದು ಅಂದ್ರೆ 28 ಬಿಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ. ಅವ್ರಿಗೆ ನೀವು ಅಬ್ಸರ್ವ್ ಮಾಡ್ತಂದ್ರೆ ಗೊತ್ತಾಗುತ್ತೆ, ಅವ್ರಿಗೆ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ, ಒಳ್ಳೆ ಕಮಾಂಡಿಂಗ್ ಪವರ್ ಇರುತ್ತೆ. ಅವ್ರು ಯಾವುದೇ ಕೆಲಸದಲ್ಲಿರಲಿ ಅಥವಾ ವ್ಯಾಪಾರದಲ್ಲಿರಲಿ ಇನ್ನೊಬ್ಬರಿಗೆ ಹೇಳಿ ಕೆಲಸವನ್ನು ಮಾಡಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಕೂಡ ಇರುತ್ತೆ ಅವ್ರಿಗೆ. ಮತ್ತೆ ಕೃತಿಕಾ ನಕ್ಷತ್ರ ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡೋದಕ್ಕೆ ಬಹಳ ಚೆನ್ನಾಗಿರ್ತಾರೆ. ಮತ್ತೆ ವೃಷಭ ರಾಶಿಗೆ ಸದ್ಯಕ್ಕೆ ಇವಾಗ ಗುರುಬಲ ಇದೆ. ಹಾಗಾಗಿ ಈ ನವೆಂಬರ್ ಒಳಗೆ ವಿವಾಹ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ. ಯಾಕೆ ಅಂದ್ರೆ ಗುರುಬಲ ಇದೆ. ಆದರೆ ಕೇವಲ ಗುರುಬಲ ಇದೆ ಅಂದ ತಕ್ಷಣ ನಾವು ಅದನ್ನ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಪೂರಕವಾದಂತಹ ದಶಾಭುಕ್ತಿ ಇರಬೇಕು. ಇವಾಗ ರವಿದಶೆ, ರಾಹುಭಕ್ತಿ, ಕುಜದಶೆ, ಶನಿ ಭುಕ್ತಿ ಈ ಥರ ಎಲ್ಲ ಇತ್ತು ಅಂದರೆ ಗುರುಬಲ ಇದ್ರೂ ಕೂಡ ಕೆಲವು ಸತಿ ಫಲ ಕೊಡೋದಿಲ್ಲ ಆ ಟೈಮಲ್ಲಿ. ಹಾಗಾಗಿ ನಿಮ್ಮ ಮಗನ ಜಾತಕವನ್ನ ತಜ್ಞ ಜ್ಯೋತಿಷಿಗಳ ಹತ್ರ ತೋರಿಸಿ ಅಲ್ಲಿ ನೀವು ಯಾವ ದಶಾಭುಕ್ತಿ ನಡೀತಾ ಇದೆ, ದಶಾಭುಕ್ತಿ ನಿಮ್ಮ ಮಗನ ವಿವಾಹಕ್ಕೆ ಅದು ಪೂರಕವೋ ಅಥವಾ ಮಾರಕವೋ ಅನ್ನೋದನ್ನ ತಿಳ್ಕೊಂಡು ಕರೆಕ್ಟಾಗಿ ಅದಕ್ಕೆ ಅಕಸ್ಮಾತ್ ಯೋಗಕಾರಕ ಆಗಿತ್ತು ಅಂದ್ರೆ ಒಳ್ಳೇದಾಗತ್ತೆ, ಖಂಡಿತವಾಗ್ಲೂ ಸೆಟ್ ಆಗತ್ತೆ. ಇಲ್ಲ ಅಂದ್ರೆ ಅದಕ್ಕೆ ತಕ್ಕ ಶಾಸ್ತ್ರೋಕ್ತ ಪರಿಹಾರಗಳನ್ನ ಮಾಡಿಕೊಂಡು ಮಾಡಿ ಖಂಡಿತವಾಗ್ಲೂ ಅನುಕೂಲ ಆಗತ್ತೆ. ಒಳ್ಳೇದಾಗ್ಲಿ. ಹೇಳಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಸಂಸ್ಕೃತಿ ಅಂತ. ನಮಸ್ತೆ ಸಂಸ್ಕೃತಿ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಮೇಡಮ್, ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ನಮ್ಮ ದಿನಾಂಕ 8/3/2011. ಇವತ್ತು ಒಂದು ಬರ್ಡೇ ಆಕ್ಚುಲಿ. ಹಾ, ಸಮಯ 11:55 ಬೆಳಗ್ಗೆ. ಓಕೆ, ಹೆಸರು ಮಗಂದು? ಸುಶಾಂತ್ ಅಂತೇಳಿ. ಹೇಳಿ. ಸುಶಾಂತ್. ತುಶಾಂತ್. ಓಕೆ. ಓಕೆ. ಜನ್ಮ ನಕ್ಷತ್ರ ರಾಶಿ? ಜನ್ಮ ನಕ್ಷತ್ರ ರಾಶಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಬರುತ್ತೆ. ಅಶ್ವಿನಿ ನಕ್ಷತ್ರ ಮೇಷರಾಶಿ. ಹೌದು. 8/3/2011 ಅಂದ್ರೆ ಇವತ್ತೇ ಬರ್ತಡೆ ಅವನು. ಖಂಡಿತವಾಗ್ಲೂ ಒಳ್ಳೇದಾಗ್ಲಿ. ಭಗವಂತ ಅವನಿಗೆ ಆರೋಗ್ಯ ಐಶ್ವರ್ಯಾದಿಗಳನ್ನ ಒಳ್ಳೆ ಸಂಸ್ಕಾರವನ್ನ ಕೊಡ್ಲಿ.
ಹೌದು ಸರ್, ಥ್ಯಾಂಕ್ಸ್ ಸೊ ಮಚ್. ಅಶ್ವಿನಿ ನಕ್ಷತ್ರ ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಮೇಷರಾಶಿ ಅಂದಾಗ ಈ ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಬುದ್ಧಿ ಬಹಳ ಚೆನ್ನಾಗಿರುತ್ತೆ. ಅಶ್ವಿನಿ ನಕ್ಷತ್ರದವರಿಗೆ ಮೇಷರಾಶಿಯವರಿಗೆ ಬುದ್ಧಿ ಬಹಳ ಚೆನ್ನಾಗಿರುತ್ತೆ. ಮತ್ತೆ ಎಲ್ಲಾ ಫೀಲ್ಡಲ್ಲೂ ಕೂಡ ಅದು ಬಹಳ ಚುರುಕಾಗಿರ್ತಾರೆ. ಅವರು ಎಲ್ಲಾ ಫೀಲ್ಡಲ್ಲೂ ಬಹಳ ಚುರುಕಾಗಿರ್ತಾರೆ. ಮತ್ತೆ ಇನ್ನೂ ಒಂದೇನು ಅಂದ್ರೆ ಅವರು ಹುಟ್ಟಿರ್ತಕ್ಕಂಥದ್ದು ಎಷ್ಟು ಗಂಟೆಗೆ? ಬೆಳಗ್ಗೆ 11:55 ಅಂದ್ರೆ ಬಹಳ ಚೆನ್ನಾಗಿದೆ ಸಮಯ. ಅದು 28/3 ಅಲ್ವಾ? 28 ಅಂದ್ರೆ ವೃಷಭ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು. ವೃಷಭ ಲಗ್ನದಲ್ಲಿ ಹುಟ್ಟಿದ್ರೆ ಬಹಳ ಸಾಫ್ಟ್ ಇರ್ತಾರೆ ವ್ಯಕ್ತಿ. ಒಂದೊಂದ್ಸತಿ ಯಾವಾಗಲೂ ಸ್ವಲ್ಪ ಕೋಪ ಹಠ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಆದ್ರೆ ಬುದ್ಧಿ ಬಹಳ ಚೆನ್ನಾಗಿರುತ್ತೆ. ವ್ಯಕ್ತಿ ಬೈ ನೇಚರ್ ಸಾಫ್ಟ್ ಇರ್ತಾನೆ. ಬುದ್ಧಿ ಬಹಳ ಚೆನ್ನಾಗಿರುತ್ತೆ. ಮತ್ತೆ ಅವನು ಮುಂದಕ್ಕೂ ಕೂಡ ಎಲ್ಲಾ ರೀತಿಯಲ್ಲೂ ಸಕ್ಸಸ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇದೆ. ಯಾಕೆ ಅಂದ್ರೆ ಹುಟ್ಟಿರ್ತಕ್ಕಂಥ ಸಮಯ ಬಹಳ ಚೆನ್ನಾಗಿದೆ. ಸೂರ್ಯ 10ನೇ ಮನೆಯಲ್ಲಿ ಬಂದಿದ್ದಾನೆ. ಆ ಮಗು ಹುಟ್ಟಿದ ಮೇಲೆ ತಂದೆಗೂ ಅನುಕೂಲ ಆಗಿರತಕ್ಕಂಥ ಪಾಸಿಬಿಲಿಟೀಸ್ ಇದೆ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಅನುಕೂಲ ಆಗತ್ತೆ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಎಸ್, ಇವಾಗ ನೀವು ಹೇಳಿದ ಹಾಗೆ ಅಂದ್ರೆ ಜನ್ಮ ಸಮಯ ಅಂತ ಏನ್ ಹೇಳಿದೆ ಅದು ಇವತ್ತು 6 ಗಂಟೆ ಬೆಳಗಿನ ಜಾವ ನಾವು ಜನಿಸಿರ್ತೀವಿ ಅಂತ ಹೇಳಿದ್ರೆ ಒಂದು 6 ತಿಂಗಳ ನಂತರ ಇದೇ ರೀತಿಯಾಗಿ ಇರುತ್ತಾ ಅಥವಾ ಚೇಂಜಸ್ ಇರುತ್ತಾ? ಖಂಡಿತವಾಗ್ಲೂ ಇರಲ್ಲ. ಎವ್ರಿ 3-4 ಡೇಸ್ ಒಂದ್ಸತಿ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ನಕ್ಷತ್ರ ಪಾದಗಳು ಚೇಂಜ್ ಆಗ್ತಾ ಹೋಗುತ್ತೆ. ಎವ್ರಿ 3 ದಿನಕ್ಕೆ ನಕ್ಷತ್ರ ಪಾದಗಳು ಚೇಂಜ್ ಆಗ್ತಾ ಹೋಗುತ್ತೆ. ಹಾಗ ಆಗ್ತಾ ಇದ್ದಂಗೆನೆ ಏನಾಗುತ್ತೆ ಅಂದ್ರೆ ಎವ್ರಿ 9 ಡೇಸ್, ಪ್ರತಿ 9 ದಿನಕ್ಕೆ ಒಂದು ನಕ್ಷತ್ರ ದಾಟಿ ಇನ್ನೊಂದು ನಕ್ಷತ್ರ ಬರುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಪ್ರತಿಯೊಂದಕ್ಕೂ ಫಲ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಇವಾಗ ಯಾರು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅನ್ನೋದು ಎಷ್ಟು ಇಂಪಾರ್ಟೆಂಟು. ಅವ್ರು ಹುಟ್ಟಿರ್ತಕ್ಕಂತಹ ಜಾತಕದ ಕುಂಡಲಿಯಲ್ಲಿ ನೋಡಿದಾಗ ಬೇರೆ ಒಂದು ಗ್ರಹಗಳು ಕೂಡ ಯಾವ ನಕ್ಷತ್ರದಲ್ಲಿದೆ ಅನ್ನೋದು ಇಂಪಾರ್ಟೆಂಟು. ಯಾವ ನಕ್ಷತ್ರದಲ್ಲಿ ಇದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಒಂದು ಜಾತಕ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅನ್ನೋದನ್ನ ಹೇಗೆ ವಿಶ್ಲೇಷಣೆ ಮಾಡಬೇಕು ಅಂದ್ರೆ, ಯಾವುದೇ ವ್ಯಕ್ತಿ ಒಂದು ಸಮಯದಲ್ಲಿ ಹುಟ್ಟಿದಾಗ ಆ ಒಂದು ಜನನ ಕಾಲಕ್ಕೆ ಲಗ್ನದಲ್ಲಿ ಬುಧ, ಗುರು, ಶುಕ್ರ, ಆಮೇಲೆ ಶುಕ್ಲ ಪಕ್ಷದ ವೃದ್ಧಿ ಚಂದ್ರ ಇದೆಲ್ಲ ಇತ್ತು ಅಂದ್ರೆ ಒಳ್ಳೆ ಫಲಗಳನ್ನ ಕೊಡುತ್ತೆ. ಅದೇ ಜಾತಕನಿಗೆ ಕುಜ, ಶನಿ, ರಾಹು, ಕೇತುಗಳು ಇದ್ದಾಗ ಸಾಧಾರಣ ಫಲಗಳನ್ನು ಕೊಡುತ್ತೆ. ಇದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ನೀವು ನಿಮ್ಮ ಜಾತಕಗಳನ್ನ ನೀವೇ ಇಟ್ಕೊಂಡು ವಿಶ್ಲೇಷಣೆ ಮಾಡ್ಕೋಬಹುದು. ಸೊ ಹಾಗಾಗಿ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿ ಗುರು, ಶುಕ್ರ, ಬುಧ ಮತ್ತೆ ವೃದ್ಧಿ ಚಂದ್ರ ಇತ್ತು ಅಂದ್ರೆ ಖಂಡಿತವಾಗ್ಲೂ ಅನುಕೂಲ ಆಗತ್ತೆ. ಅದೇ ಕುಜ, ಶನಿ, ರಾಹು, ಕೇತುಗಳು ಇತ್ತು ಅಂದ್ರೆ ಸಾಧಾರಣ ಫಲಗಳು ಇರುತ್ತೆ. ಸ್ವಲ್ಪ ಕೋಪ ಹಠ ಮತ್ತೆ ಆಲಸ್ಯ ಜಾಸ್ತಿ ಉಂಟಾಗ್ತಕ್ಕಂಥದ್ದು ಕುಜ, ಶನಿ, ರಾಹು, ಕೇತುಗಳು ಇದ್ದಾಗ. ಲಗ್ನದಲ್ಲಿ ಕುಜ ಇತ್ತು ಅಂದ್ರೆ ಅಥವಾ ಲಗ್ನಕ್ಕೆ ಕುಜನ ದೃಷ್ಟಿ ಇತ್ತು ಅಂದ್ರೆ ಜ್ಯೋತಿಷ್ ಶಾಸ್ತ್ರದಲ್ಲಿ, ಅದರೊಳಗೂ ಮೆಡಿಕಲ್ ಅಸ್ಟ್ರಾಲಜಿನಲ್ಲಿ ಶಸ್ತ್ರಚಿಕಿತ್ಸಾ ಯೋಗ ಅಂತ ಹೇಳುತ್ತೆ. ಯಾವುದೇ ಜಾತಕನಿಗೆ ಲಗ್ನಕ್ಕೆ ಅಥವಾ ಲಗ್ನದಲ್ಲಿ ಕುಜನ ದೃಷ್ಟಿ ಇತ್ತು ಅಥವಾ ಕುಜನ ಯುತಿ ಯೋಗ ಇತ್ತು ಅಂದ್ರೆ ಆಗ ಆ ವ್ಯಕ್ತಿಗೆ ಇಲ್ಲ ಯಾವ್ದಾದ್ರು ಆಪರೇಷನ್ಸ್ ಆಗತ್ತೆ, ಇಲ್ಲ ಸ್ಟಿಚಸ್ ಆಗತ್ತೆ. ಅದು ಎರಡೂ ಆಗ್ಲಿಲ್ಲ ಅಂದ್ರೆ ಕಲೆ ಉಳಿಯುವಂತಹ ದೇಹದಲ್ಲಿ ಗಾಯ ಉಂಟಾಗತ್ತೆ. ಗಾಯ ಆಗಿ ಆ ಕಲೆ ಉಳಿಯತ್ತೆ. ಹೀಗೆ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಸೊ ಇವೆಲ್ಲವೂ ಕೂಡ ನಾವು ಲಗ್ನ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಲಗ್ನದಲ್ಲಿ ಪಾಪಗ್ರಹಗಳೇ ಇದ್ರೂ ಕೂಡ ಆ ಗ್ರಹಗಳು ಉಚ್ಚ ಕ್ಷೇತ್ರದಲ್ಲಿತ್ತು ಅಂದ್ರೆ ಒಳ್ಳೆ ಫಲವನ್ನ ಕೊಡುತ್ತೆ. ಮೂಲ ತ್ರಿಕೋಣ, ಉಚ್ಚ ಕ್ಷೇತ್ರ, ಈ ತರ ಎಲ್ಲ ಜ್ಯೋತಿಷ್ ಶಾಸ್ತ್ರದಲ್ಲಿ ಕೆಲವು ವಿಚಾರಗಳಿದೆ. ಆ ತರ ಇತ್ತು ಅಂದ್ರೆ ಶುಭ ಗ್ರಹಗಳೇ ಆದರೂ ಕೂಡ ನೀಚ ಸ್ಥಾನದಲ್ಲಿತ್ತು ಅಂದ್ರೆ ಒಳ್ಳೆ ಫಲ ಕೊಡೋದಕ್ಕೆ ಆಗೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಮಕರ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಲಗ್ನದಲ್ಲಿ ಗುರು ಇದ್ದಾನೆ, ಕನ್ಯಾ ಲಗ್ನದಲ್ಲಿ ಹುಟ್ಟಿದವರಿಗೆ ಲಗ್ನದಲ್ಲಿ ಶುಕ್ರ ಇದ್ದಾನೆ. ಈ ತರ ಎಲ್ಲ ಇದ್ದಾಗ, ಅಥವಾ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರ್ತದೆ ಲಗ್ನದಲ್ಲಿ ಕುಜ ಇದ್ದಾನೆ, ಈ ತರ ಎಲ್ಲ ಇದ್ದಾಗ ಅವು ನೀಚ ಸ್ಥಾನಗಳಾಗತ್ತೆ. ಅದರಿಂದ ಒಳ್ಳೆ ಫಲವನ್ನು ಕೊಡೋದಕ್ಕಾಗೋದಿಲ್ಲ. ಯಾವಾಗ ಗ್ರಹಗಳಿಗೆ ಒಂದು ಬಲಹೀನ ಆಗತ್ತೆ ಅಂದ್ರೆ ಯಾವುದೇ ಗ್ರಹ ಸಾಮಾನ್ಯವಾಗಿ ಷಷ್ಟಾಷ್ಟ ದ್ವಾದಶದಲ್ಲಿ ಇದ್ದಾಗ, ಮತ್ತೆ ರವಿಯ ಜೊತೆಗೆ ಇದ್ದಾಗ, ಮತ್ತೆ ಲಗ್ನಕ್ಕೆ ಹಿಂದೆ ಮುಂದೆ ಪಾಪಗ್ರಹಗಳು ಇದ್ದಾಗ, ಅದನ್ನ ಪಾಪಕರ್ತರಿ ಯುಗ ಅಂತ ಜ್ಯೋತಿಷದಲ್ಲಿ ಹೇಳ್ತೀವಿ. ಈ ತರ ಇದ್ದಾಗ, ಅಥವಾ ರಾಹುವಿನ ಜೊತೆಗೆ ಯಾವುದೇ ಗ್ರಹಗಳು ಇದ್ದಾಗ ಅವಾಗೆಲ್ಲ ಆ ಗ್ರಹಗಳು ವೀಕ್ ಆಗ್ತಾ ಹೋಗುತ್ತವೆ. ಇದು ಬಿಟ್ಟು ಮಿಕ್ಕಿದ್ದು ಯಾವುದೇ ಗ್ರಹಗಳು ಕೇಂದ್ರ ಮೂಲ ತ್ರಿಕೋಣದಲ್ಲಿ ಇದ್ದಾಗ, ಅಥವಾ ಸರ್ವೇ ಗ್ರಹ ಲಾಭಸ್ಥಾನೇ ಶುಭದಾಹ ಅಂತ ಜ್ಯೋತಿಷಾಸ್ತ್ರದಲ್ಲಿ ಒಂದು ಮಾತಿದೆ. ಹಾಗಾಗಿ ಎಲ್ಲಾ ಗ್ರಹಗಳು ಲಾಭಸ್ಥಾನದಲ್ಲಿ ಇದ್ದಾಗ, ಕೇಂದ್ರ ಮೂಲ ತ್ರಿಕೋಣಗಳಲ್ಲಿ ಇದ್ದಾಗ ಒಳ್ಳೆ ಫಲವನ್ನ ಕೊಡುತ್ತೆ. ಹೀಗೆ ನಾವು ಯಾವುದೇ ಒಂದು ಜಾತಕವನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ಅವನು ಹುಟ್ಟಿರ್ತಕ್ಕಂತಹ ಲಗ್ನ ಯಾವುದು, ಆ ಲಗ್ನಾಧಿಪತಿ ಶುಭಗ್ರಹನ ಪಾಪಗ್ರಹನ, ಆ ಒಂದು ಅದಕ್ಕೆ ಗುಣಗಳು ಕೂಡ ಇದೆ. ಉದಾಹರಣೆಗೆ ರವಿ, ಚಂದ್ರ, ಗುರು ಸತ್ವ ಗುಣ ಪ್ರಧಾನ ಗ್ರಹಗಳು.
ಬುಧ ಶುಕ್ರ ರಜೋಗುಣ ಪ್ರಧಾನ ಗ್ರಹಗಳು, ಕುಜ ಶನಿ ರಾಹುಕೇತು ತಮೋಗುಣ ಪ್ರಧಾನ ಗ್ರಹಗಳು. ಹಾಗಾಗಿ ಈ ಒಂದು ಲಗ್ನದಲ್ಲಿ ಹುಟ್ಟಿದವನಿಗೆ ಅವನು ರವಿ ಆಗಿತ್ತು ಅಂದ್ರೆ ಸತ್ವಗುಣ ಇರುತ್ತೆ. ಈಗಷ್ಟೇ ಯಾರು ಕಾಲ್ ಮಾಡಿದ್ರು 28ನೇ ತಾರೀಕು ಹುಟ್ಟಿರೋದು ಅಂತ, ಒಳ್ಳೆ ಕ್ವಾಲಿಟೀಸ್ ಇರುತ್ತೆ ಆ ವ್ಯಕ್ತಿನಲ್ಲಿ. ಹಾಗೇನೆ ಒಳ್ಳೆ ಕಮಾಂಡಿಂಗ್ ಪವರ್ ಇರುತ್ತೆ, ಯಾಕಂದ್ರೆ ಗ್ರಹಗಳ ರಾಜ ರವಿ. ಹಾಗಾಗಿ ಈ ತರ ನಾವು ಒಂದು ಜಾತಕವನ್ನ ತಗೊಂಡಾಗ ವಿಶ್ಲೇಷಣೆ ಮಾಡೋದಕ್ಕೆ ಆಗುತ್ತೆ. ಓಕೆ, ಮತ್ತಷ್ಟು ಚರ್ಚೆಯನ್ನ ಮಾಡೋಣ. ಈಗಾಗಲೇ ಜನ್ಮ ಸಮಯ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಳ್ತಾ ಇದ್ದಾರೆ. ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಬ್ರು ಕಾಲರ್ ಹೇಳಿದ್ದಾರೆ, ಸುಮಲತಾ ಅಂತ. ನಮಸ್ತೆ ಸುಮಲತಾ. ನಮಸ್ತೆ ಮೇಡಮ್. ಹೇಳಿಮಾ, ನೀವು ಹುಟ್ಟಿದ ದಿನಾಂಕ ಹಾಗೆ ಸಮಯ. ನನ್ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು. ಮಗನ್ ಬಗ್ಗೆ? ಮಗನ ಹೆಸರು? ಲೋಕೇಶ್ ಗೌಡ. ಹೇಳಿ, ಹುಟ್ಟಿದ ದಿನಾಂಕ? 29/10/2015. ಓಕೆ. ಸಮಯ? 6:48 ಬೆಳಗ್ಗೆ. ಓಕೆ. ರಾಶಿ ನಕ್ಷತ್ರ? ಗೊತ್ತಿಲ್ಲ ಮೇಡಮ್. ಓಕೆ. ಹೆಸರೇನು ಹುಡುಗಂದು? ಲೋಕೇಶ್ ಗೌಡ. ಲೋಕೇಶ್ ಗೌಡ ಅನ್ನೋ ಹೆಸರಿಗೆ ಭರಣಿ ನಕ್ಷತ್ರ ಮೇಷರಾಶಿ ಬರುತ್ತೆ. ಆದ್ರೆ 29/10 ಹುಟ್ಟಿರ್ತಕ್ಕಂಥದ್ದು ಬೆಳಗ್ಗೆ 6 ಗಂಟೆಗೆ ಅಂದ್ರೆ ತುಲಾ ಲಗ್ನ ಬರುತ್ತೆ. ಅದು ತುಲಾ ಲಗ್ನ ಬಂತು ಅಂದ್ರೆ ನೋಡೋದಕ್ಕೆ ಹುಡುಗ ಬಹಳ ಚೆನ್ನಾಗಿರ್ತಾನೆ, ಮತ್ತೆ ಬಹಳ ಅಟ್ರಾಕ್ಟಿವ್ ಇರ್ತಾನೆ ನೋಡೋದಕ್ಕೆ. ಇನ್ನು 3 ವರ್ಷ ಆಗಿದೆ ಅಷ್ಟೇ, 3.25 ವರ್ಷ. ಬಟ್ 2015 2015 2015. ಸೊ 29ನೇ ತಾರೀಕು ಹುಟ್ಟಿದಾನೆ. ಆದ್ರಿಂದ ಸೂರ್ಯ ಈ ಜಾತಕಕ್ಕೆ ತುಲಾ ರಾಶಿನಲ್ಲಿ ಇರ್ತಾನೆ. ಆದ್ರಿಂದ ಸೂರ್ಯನಿಗೆ ನೀಚ ಕ್ಷೇತ್ರ ಆಗತ್ತೆ. ಸ್ವಲ್ಪ ಅವಾಗವಾಗ ಜ್ವರ ಕಾಣಿಸ್ಕೊಳ್ತಕ್ಕಂಥದ್ದು, ಇಲ್ಲ ಹೊಟ್ಟೆ ನೋವು, ಇಲ್ಲ ಇಂಡೈಜೆಷನ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇದೆ. ಹೌದಾ? ಹೌದು. ಯಾಕೆಂದ್ರೆ ಸೂರ್ಯ ಯಾವಾಗ ನೀಚ ಸ್ಥಾನದಲ್ಲಿ ಬರ್ತಾನೆ ಮತ್ತೆ ವೀಕ್ ಆಗ್ತಾನೆ, ಅವಾಗ ಮೊದಲ 12 ವರ್ಷಗಳವರೆಗೆ ಆಗಾಗ ಜ್ವರ ಕಾಣಿಸ್ಕೊಳ್ತಕ್ಕಂಥದ್ದು, ಇಲ್ಲ ಕೆಲವು ಸತಿ ತಲೆಗೆ ಪೆಟ್ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲ ಕಣ್ಣಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಆಗ್ತಕ್ಕಂಥದ್ದು, ಮತ್ತೆ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಇಂಡೈಜೆಷನ್ ಆಗ್ತಕ್ಕಂಥದ್ದು, ಇವೆಲ್ಲ ಆಗ್ತಕ್ಕಂಥದ್ದಾಗತ್ತೆ. ಮೊದಲ 12 ವರ್ಷದವರೆಗೆ ಆರೋಗ್ಯ, ವಿದ್ಯಾಭ್ಯಾಸ ಇವೆರಡನ್ನ ಮಾತ್ರ ನೋಡ್ಬೇಕಾಗತ್ತೆ. ಮಿಕ್ಕಿದ ಫ್ಯೂಚರ್ ಆಮೇಲೆ ನೋಡ್ಕೋಬೇಕು ಯಾವಾಗ್ಲೂ ಅವನು. ಯಾಕೆಂದ್ರೆ ಬಾಲಾದಿಷ್ಟ ಅಂತ ನಾವೇನ್ ಹೇಳ್ತೀವಿ, ಅದು ಮೊದಲ 12 ವರ್ಷಗಳವರೆಗೆ ಇರುತ್ತೆ. ಯಾವುದೇ ಮಗು ಜನನ ಆಗಿ 12 ವರ್ಷಗಳವರೆಗೆ ಮೊದಲ 4 ವರ್ಷ ತಂದೆ ಮಾಡಿರ್ತಕ್ಕಂತಹ ಪೂರ್ವ ಪುಣ್ಯ ಅಥವಾ ಪಾಪದಿಂದ ಮಗುವಿನ ಒಂದು ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ. 4ರಿಂದ 8 ವರ್ಷದೊಳಗೆ ತಾಯಿ ಮಾಡಿರ್ತಕ್ಕಂಥದ್ದು, ಮತ್ತೆ 8ರಿಂದ 12 ವರ್ಷದೊಳಗೆ ಮಗು ಮಾಡಿರ್ತಕ್ಕಂತಹ ಪಾಪ ಪುಣ್ಯಗಳಿಂದ ಬೀಳ್ತಾ ಇರುತ್ತೆ. ಮೊದಲ 4 ವರ್ಷ ತಾಯಿ ಮಾಡಿರ್ತಕ್ಕಂಥದ್ದು, 4ರಿಂದ 8 ವರ್ಷ ತಂದೆ ಮಾಡಿರ್ತಕ್ಕಂಥದ್ದು, 8ರಿಂದ 12 ವರ್ಷ ಆ ಮಗುನೇ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪಾಪ ಪುಣ್ಯಗಳ ಮೇಲೆ ಆ ವ್ಯಕ್ತಿಗೆ ಆರೋಗ್ಯ ಅನಾರೋಗ್ಯಗಳು ಮೊದಲ 12 ವರ್ಷಗಳಿಗೆ ಉಂಟಾಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗಾಗಿ ಮೊದಲು ಮಗುವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ, ಮತ್ತೆ ಸ್ವಲ್ಪ ಎಚ್ಚರಿಕೆಯಲ್ಲಿ ನೋಡ್ಕೊಳ್ಳಿ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಸುಮಲತಾ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ನಮಸ್ತೆ. ಹಲೋ. ಹೇಳಿ ಸರ್, ನಿಮ್ಮ ಹೆಸರು ಹಾಗೆ ಹುಟ್ಟಿದ ದಿನಾಂಕ ಗಳಿಗೆ. ಸತ್ಯನಾರಾಯಣ ಅಂತ ನನ್ನ ಹೆಸರು. ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಮಗನ್ ಬಗ್ಗೆ? ಮಗನ್ ಹೆಸರು ಸರ್? ಕೃಷ್ಣಕುಮಾರ್ ಅಂತ. ಹೇಳಿ. ಕೃಷ್ಣಕುಮಾರ್. ಓಕೆ. ದಿನಾಂಕ 7/2/1998. ಮಧ್ಯಾಹ್ನ 3:50. ಮಧ್ಯಾಹ್ನ 3:50. ರಾಶಿ ನಕ್ಷತ್ರ ಗೊತ್ತಿದೆ ನಿಮ್ಗೆ? ಗೊತ್ತಿದೆ ಸರ್. ಹೇಳಿ. ಗೊತ್ತಿದೆ ಗುರುಗಳ. ಹೇಳಿ. ಆರಿದ್ರ ನಕ್ಷತ್ರ. ಮಿಥುನ ರಾಶಿನ? ಹೌದು, ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಬಹಳ ಬುದ್ಧಿವಂತಿಕೆ ಇರುತ್ತೆ, ತುಂಬಾ ಚುರುಕಾಗಿರುತ್ತಾರೆ, ಮತ್ತೆ ನೋಡೋದಕ್ಕೆ ತುಂಬಾ ಆಕರ್ಷಣೀಯವಾಗಿರ್ತಾರೆ, ಮತ್ತು ಆ ಗ್ರಹದ ಕಾರಕತ್ವನ ಏನಿರುತ್ತೆ ಅಂದ್ರೆ ಬಹಳ ಸೌಮ್ಯವಾಗಿರ್ತದೆ. ಮತ್ತೆ ಇನ್ನೊಂದು ವಿಶೇಷತೆ ಏನು ಅಂತ ಕೇಳಿದ್ರೆ, 2ನೇ ಮನೆ ಅಧಿಪತಿ ಚಂದ್ರನಾಗಿರೋದ್ರಿಂದ ಮುಖಲಕ್ಷಣ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಬುದ್ಧಿ ಚತುರತೆ ತುಂಬಾ ಚೆನ್ನಾಗಿರುತ್ತೆ. ಸಪ್ತಮಾಧಿಪತಿ ಗುರು ಆಗಿರೋದ್ರಿಂದ ಇವರಿಗೆ ಯಾವುದೇ ಒಂದು ವಿಚಾರವಾಗಲಿ ಅಥವಾ ವ್ಯವಹಾರವನ್ನಾಗಲಿ ಅವ್ರಿಗೆ ಎದುರುಗಡೆಯಿಂದ ಇರತಕ್ಕಂಥ ಎಲ್ಲ ವ್ಯವಹಾರವನ್ನು ಅಥವಾ ಜನರಾಗಲಿ ಪ್ರತಿಯೊಂದು ಆಕರ್ಷಣೀಯವಾಗಿ ಅವ್ರನ್ನ ಅಟ್ರಾಕ್ಟ್ ಮಾಡುವಂತ ಒಂದು ಸಾಮಾನ್ಯ ಇರ್ತದೆ, ಅವ್ರಿಗೆ ಆ ಒಂದು ಶಕ್ತಿ ಇರ್ತದೆ. ಮತ್ತೆ 11ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜುನು ಮತ್ತು ಈ ಮನೆಗೆ 6ನೇ ಮನೆ ಅಧಿಪತಿ ಕುಜ ಆಗ್ತಾನೆ. ಹಾಗಾಗಿ ಸ್ವಲ್ಪ ಇವರಿಗೆ ಬಂಧು ವಿರೋಧ ಅಂದ್ರೆ ಯಾವುದೇ ಒಂದು ವ್ಯಕ್ತಿಗಳಾಗ್ಲಿ ಅಥವಾ ವಿಷಯದಲ್ಲಾಗ್ಲಿ ಇವರು ಚರ್ಚೆಗೆ ಕುಂತಾಗ ಅದನ್ನ ವಿರೋಧಿಸುವಂತ ಒಂದು ಸಾಮರ್ಥ್ಯ ಇರುತ್ತೆ. ಮತ್ತೆ ಇವರು ಅದನ್ನ ಸರಿಯಾಗಿ ಯಾವುದೇ ವಿಷಯವನ್ನ ಅದರ ಸರಿಯಾಗಿ ಸಮರ್ಥನೆ ಮಾಡುವಂತ ಒಂದು ಸಾಮರ್ಥ್ಯ ಕೂಡ
ಇವರಿಗೆ ಇರ್ತದೆ. ಮತ್ತೆ ಅವರಿಗೆ ಸಮಯಕ್ಕೆ ತಕ್ಕನಾಗಿ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋಂತ ಒಂದು ಸಮಯ ಪ್ರಜ್ಞೆ ಕೂಡ ಇರ್ತದೆ. ಇವರಿಗೆ ಒಂದು ಭವಿಷ್ಯ ಮುಂದೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ನವೆಂಬರ್ ನಂತರದಲ್ಲಿ ಬರೋ ನವೆಂಬರ್ ತಿಂಗಳ ಆದ್ಮೇಲೆ ಇವರಿಗೆ ಇನ್ನೂ ಹೆಚ್ಚಿನ ಒಂದು ಅನುಕೂಲಗಳಿರುತ್ತೆ. ಎಲ್ಲಾ ರೀತಿಯಲ್ಲಿ ಇವರಿಗೆ ಸುಖ ಶಾಂತಿ ಸಿಗುತ್ತೆ. ಮುಂದೆ ಒಂದು ಏನು ಭವಿಷ್ಯ ಎನ್ನುವಂತದ್ದು ತುಂಬಾ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿರ್ಲಿ, ವ್ಯವಹಾರದಲ್ಲಿರ್ಲಿ, ಅಥವಾ ವಿದ್ಯಾಭ್ಯಾಸದಲ್ಲಿ ಇರಲಿ, ಆರೋಗ್ಯದಲ್ಲಿ, ಕುಟುಂಬದಲ್ಲಿ ಎಲ್ಲವೂ ಕೂಡ ಇವರಿಗೆ ಮುಂದಿನ ಒಂದು ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಈಗಾಗಲೇ ದಿನಾಂಕದ ಜೊತೆಗೆ ಸಮಯವು ಮುಖ್ಯವಾಗತ್ತಾ ಅಂದ್ರೆ ಅವರ ಏಳಿಗೆಗೆ ಸಮಯವೂ ಕೂಡ ಮುಖ್ಯವಾಗುತ್ತೆ. ಖಂಡಿತ ಸಮಯ ಎನ್ನುವಂತದ್ದು ಮನುಷ್ಯನಿಗೆ ಎಷ್ಟೋ ಜನ ಹೇಳ್ತಾರೆ ನಮ್ ಟೈಮ್ ಸರಿ ಇಲ್ಲ ಅಂತ. ಒಂದು ಉದಾಹರಣೆಯನ್ನು ಕೊಡ್ತೇನೆ. ನಮ್ ಟೈಮ್ ಸರಿ ಇಲ್ಲ. ಟೈಮ್ ಸರಿ ಇರೋದ್ರ ಅರ್ಥ ಏನು ಅಂದ್ರೆ ನಾವು ಮಾಡ್ತಕ್ಕಂತ ಕೆಲಸ ಕಾರ್ಯದಲ್ಲಿ ನಮಗೆ ಹಿನ್ನಡೆ ಉಂಟಾಗ್ತಾ ಇದೆ ಅಂದ್ರೆ ನಾವು ಹೋಗುವಂತಹ ಒಂದು ಮಾರ್ಗದಲ್ಲಿ ತುಂಬಾ ತೊಂದರೆ ಇದೆ, ನಮಗೆ ಡಿಸ್ಟರ್ಬೆನ್ಸ್ ಇದೆ ಅಂತ ನಾವು ಸೂಚಿಸೋದಕ್ಕೆ ಸಮಯ ಸರಿ ಇಲ್ಲ ಅಂತ ಹೇಳ್ತೀವಿ. ಅದು ಒಂದು ವ್ಯಾವಹಾರಿಕವಾಗಿ ನಾವು ಆಡು ಭಾಷೆಯಲ್ಲಿ ಹೇಳ್ತಕ್ಕಂಥದ್ದು. ಆದ್ರೆ ಹುಟ್ಟಿದಂತಹ ಸಮಯ, ಮನುಷ್ಯನ ಒಂದು ಜೀವನದ ಅವಧಿ ಏನಿದೆ, ಅವನ ಒಂದು ಭವಿಷ್ಯ ಅನ್ನುವಂತಹದ್ದಿರಲಿ, ಅವರ ಕುಟುಂಬ ಇರ್ಲಿ, ಮನೆ ಇರ್ಲಿ, ಮಕ್ಕಳು ಇರ್ಲಿ, ಸಂಸಾರ ಇರ್ಲಿ, ತಂದೆ ತಾಯಿ ಆರೋಗ್ಯ ಇರ್ಲಿ, ಅಥವಾ ಅವರಿಂದ ಒಂದು ಬಂಧು ವಿರೋಹ ಇರ್ಲಿ, ಕಲಾ ಇರ್ಲಿ, ಆಸ್ತಿ ಸಂಪತ್ತಿರ್ಲಿ, ಯಾವುದೇ ಇರ್ಲಿ, ಅದು ಒಂದು ಹುಟ್ಟಿದ ಸಮಯದ ಮೇಲೆ ನಿರ್ಧಾರ ಆಗ್ತದೆ. ಹುಟ್ಟಿದ ಸಮಯ ಅಂದ್ರೆ ಏನು ಅಂತಾರೆ, ಗ್ರಹಗಳು ಚಲನೆಯಲ್ಲಿರುವ, ಗೋಚರದಲ್ಲಿ ಗ್ರಹಗಳು ಚಲನೆಯಲ್ಲಿರ್ತದೆ. ಚಲನೆಯಲ್ಲಿ ಇರುವಂತಹ ಗ್ರಹಗಳು ಹುಟ್ಟಿದ ಸಮಯವನ್ನು ನಾವು ಪಾಯಿಂಟ್ ಔಟ್ ಮಾಡಿ ಇದು ಜನ್ಮ ಸಮಯ ಮತ್ತು ಜನ್ಮ ತಾರೀಕು ಮತ್ತೆ ಜನ್ಮ ಲಗ್ನ ಅಂತ ನಾವು ಗುರುತಿಸ್ತೀವಿ. ಮತ್ತೆ ಜನ್ಮ ನಕ್ಷತ್ರ, ಜನ್ಮ ರಾಶಿ, ಈ ರೀತಿಯಾಗಿ ನಾವು ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕಾಗುತ್ತದೆ. ಹುಟ್ಟಿದ ಸಮಯವನ್ನು ನಾವು ತೆಗೆದುಕೊಳ್ಳುವ ಕಾರಣ ಏನು ಅಂತಂದ್ರೆ, ಹುಟ್ಟಿದ ಸಮಯದಲ್ಲಿ ಆ ಜಾತಕನು ಹುಟ್ಟಿದ ಒಂದು ಸಮಯದಲ್ಲಿ ಗ್ರಹಗಳ ಗತಿ ಯಾವ ಒಂದು ಡಿಗ್ರಿಯಲ್ಲಿದೆ, ಯಾವ ಒಂದು ಪಾದದಲ್ಲಿದೆ, ಯಾವ ಗ್ರಹಗಳು ಯಾವ ಪಾದದಲ್ಲಿ ಹೋಗ್ತಾ ಇದೆ, ಆ ಪಾದದ ನಕ್ಷತ್ರಗಳಲ್ಲಿ ಈ ಒಂದು ನಡೀತಕ್ಕಂತಹ ದಶಾಭುಕ್ತಿಗಳಿಗೆ ಮತ್ತು ಹುಟ್ಟಿರತಕ್ಕಂತಹ ಲಗ್ನಕ್ಕೆ, ಲಗ್ನಾಧಿಪತಿಗೆ ಯಾವ ರೀತಿಯ ಒಂದು ಸಂಪರ್ಕದಲ್ಲಿದ್ದಾರೆ ಎನ್ನುವಂತಹದ್ದು ಒಂದನೇದಾಗಿ. ಎರಡನೇದಾಗಿ ಹುಟ್ಟಿದ ಸಮಯದಲ್ಲಿ, ಅವರು ಹುಟ್ಟಿದಂತಹ ಸಮಯದಲ್ಲಿ ಯಾವ ದಶಾಭುಕ್ತಿ ನಡೀತದೆ, ಆ ದಶಾಭುಕ್ತಿ ಮಾರಕಾಧಿಪತಿಯೋ ಅಥವಾ ಬಾಧಕಾಧಿಪತಿಯೋ ಅಥವಾ ಯೋಗಕಾರಕನೋ ಅವಯೋಗಿಯೋ ಯೋಗಿಯೋ ಇವೆಲ್ಲವೂ ಕೂಡ ಅದರಲ್ಲಿ ಸೇರಿಕೊಳ್ತದೆ. ಆ ಹುಟ್ಟಿದ ಸಮಯದಲ್ಲಿ ಹುಟ್ಟಿರತಕ್ಕಂತಹ ಒಂದು ಸಮಯ ಇವರಿಗೆ ಯಾವ ರೀತಿಯಲ್ಲಿ ಅಂದ್ರೆ, ಒಂದು ಉದಾಹರಣೆ ತೆಗೆದುಕೊಳ್ತೀನಿ. ಮಧ್ಯಾಹ್ನ ಒಂದು 11:30 12 ಗಂಟೆಗೆ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಹುಟ್ಟಿದಾಗ ಸಾಮಾನ್ಯವಾಗಿ 11:30 ಮೇಲೆ ಹುಟ್ಟಿದಂತಹ ವ್ಯಕ್ತಿಗಳಿಗೆ, ಸುಮಾರು 1:30 ಒಳಗಡೆ ಹುಟ್ಟಿದಂತಹ ವ್ಯಕ್ತಿಗಳಿಗೆ ಸೂರ್ಯನು ದಶಮದಲ್ಲಿ ಬರ್ತಕ್ಕಂಥದ್ದು ಮತ್ತೆ ಲಾಭದಲ್ಲಿ ಬರ್ತಕ್ಕಂಥದ್ದು. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ ಅಭಿಜಿನ್ ಮುಹೂರ್ತ ಅಂತ ಹೇಳ್ತಾರೆ. ಅಭಿಜಿನ್ ಮುಹೂರ್ತ ಸಾಮಾನ್ಯವಾಗಿ ನೆತ್ತಿ ಮೇಲೆ ಸೂರ್ಯ ಬಂದಾಗ ಸುಮಾರು ಒಂದು ಅರ್ಧ ಗಂಟೆ 1 ಅವರ್ ಹಿಂದೆ ಮುಂದೆ 12 ಗಂಟೆ ಅಂತ ಒಂದು ಅಂದಾಜಾಗಿ ಇಟ್ಕೊಳ್ತಕ್ಕಂಥದ್ದು. ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಕ್ಯುರೇಟ್ ಆಗಿ ಹೇಳ್ಬಹುದು. ಹಾಗಾಗಿ 12 ಗಂಟೆ ಅಂತ ಇಟ್ಕೊಳ್ಳುವ ಅಭಿಜಿನ್ ಮುಹೂರ್ತ ಕಾರಣ ಏನು ಅಂದ್ರೆ, ನಮ್ಮ ಒಂದು ಬೆಳಗಿನ ಮತ್ತು ಸೂರ್ಯಾಸ್ತಮಾನಗಳ ಮಧ್ಯಕಾಲವೇ ಅಭಿಜಿನ್ ಮುಹೂರ್ತ ಅಂತ ಸಾಮಾನ್ಯವಾಗಿ ನಾವು ಕನ್ಸಿಡರ್ ಮಾಡೋದು. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ದಿವಾಮಾನದ ಮೇಲೆ ಸಂಬಂಧಪಡುತ್ತೆ. ಈ ಅಭಿಜಿನ್ ಮುಹೂರ್ತದ ವಿಶೇಷತೆ ಏನು ಅಂತಂದ್ರೆ, ಆ ಲಗ್ನ ಆ ಮುಹೂರ್ತಕ್ಕೆ ಸೂರ್ಯ 10ಕ್ಕೆ ಬರ್ತಾನೆ, ಅವಾಗ ಸೂರ್ಯನು ದಿಗ್ಬಲ. ಮತ್ತೆ 11ರಲ್ಲಿ ಬಂದ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ 11ನೇ ಮನೆಯಲ್ಲಿರ್ತಕ್ಕಂತಹ ಸೂರ್ಯನು ಕೋಟಿ ಪಾಪ ವಿನಶತಿ, ಕೋಟಿ ದೋಷ ಪಾಪವನ್ನು ನಿವೃತ್ತಿಯನ್ನು ಮಾಡ್ತಾನೆ. ಎಲ್ಲಾ ರೀತಿಯಲ್ಲೂ ಯಶಸ್ಸು, ಕೀರ್ತಿ, ಲಾಭ, ಜಯ ಎಲ್ಲವನ್ನು ತಂದುಕೊಡ್ತಕ್ಕಂತಹ ಸಾಮರ್ಥ್ಯ ಆ ಸೂರ್ಯನಿಗಿರ್ತದೆ. ಯಾಕೆ ಸೂರ್ಯನ ನಾವು ಪಾಯಿಂಟ್ ಔಟ್ ಮಾಡಿ ಸೂರ್ಯನೇ ವಿಶೇಷತೆಯನ್ನು ಕೊಡ್ತಾ ಇದೀವಿ ಅಂದ್ರೆ, ದ್ವಾದಶ ಆತ್ಮ ದಿವಾಗ್ರಹ 12 ರಾಶಿಗೂ ಕೂಡ ಆತ್ಮಕಾರಕನಾಗಿರ್ತಕ್ಕಂತಹ ಸೂರ್ಯನಿಗೆ ಬಹಳ ಒಂದು ವಿಶೇಷತೆ ಇದೆ. ಅವನೊಂದು ರಾಜಗ್ರಹ ಅಂತ ಹೇಳ್ಬೇಕಾಗ್ತದೆ ಮತ್ತು ಪ್ರಕಾಶ ಗ್ರಹ ಅಂತ ಹೇಳ್ಬೇಕಾಗ್ತದೆ. ಆ ಕಾರಣದಿಂದ ಸೂರ್ಯನ 10ರಲ್ಲಿದ್ರೆ ದಿಗ್ಬಲ, 11ರಲ್ಲಿದ್ರೆ ಅವನು ಲಾಭಸ್ಥಾನದಲ್ಲಿ ಪೂರ್ವ ಪುಣ್ಯ ಸ್ಥಾನವನ್ನು ಕೂಡ ನೋಡೋದ್ರಿಂದ, ವಿಶೇಷವಾಗಿ ಮಧ್ಯಾಹ್ನದಲ್ಲಿ ಸೂರ್ಯನು ಲಗ್ನವು ಕೇವಲ 10ರಲ್ಲಿ ಬರ್ತಾನೆ. ಅಂದ್ರೆ ಸೂರ್ಯ ಉದಯ ಆಗುವಂತಹದ್ದು ಆ ಮಾಸದಲ್ಲಿ ಅದೇ ಲಗ್ನದಲ್ಲಿ ಉದಯ ಆಗ್ತಾನೆ. ಮಧ್ಯಾಹ್ನ 12 ಗಂಟೆ ಅಂದ್ರೆ 4ನೇ ಲಗ್ನ ಅಥವಾ ಲಗ್ನ 3 ಅಥವಾ 4ಕ್ಕೆ ಬಂದಾಗ ಲಾಭ ಅಥವಾ ದಶಮ ಅಂದ್ರೆ ದಿಗ್ಬಲ ಅಥವಾ ಲಾಭಕ್ಕೆ ಬಂದಾಗ ತುಂಬಾ ಒಳ್ಳೆಯದು. ಹಾಗಾಗಿ ಅಭಿಜಿನ್ ಮುಹೂರ್ತ ಸೂರ್ಯ 11ರಲ್ಲಿ ಬಂದಾಗ ಯಾವುದೇ ಗ್ರಹಗಳ ದೋಷ ಇದ್ರೂ ಕೂಡ ಅದು ಪರಿಹಾರ ಆಗ್ತದೆ ಅನ್ನುವಂತಹದ್ದು ಒಂದು ಶಾಸ್ತ್ರದ ನಿಯಮ. ಆ ಕಾರಣದಿಂದ ಅಭಿಜಿನ್ ಮುಹೂರ್ತ ಅಂತ ಹೇಳ್ತೀವಿ. ಹಾಗಾಗಿ ಸೂರ್ಯನಿಗೂ ಚಂದ್ರನಿಗೂ ನಮ್ಮ ಒಂದು ಗ್ರಹಗಳ ಕಾರಕತ್ವದಲ್ಲಿ ವೈಶಿಷ್ಟ್ಯತೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಮಿಕ್ಕುಳಿದ ಗ್ರಹಗಳು ಅವರದ್ದಾಗಿರ್ತಕ್ಕಂತಹ ಕಾರಕತ್ವಗಳು ಮತ್ತು ವೈಶಿಷ್ಟ್ಯತೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಜಾತಕ ಅಥವಾ ಒಂದು ಜ್ಯೋತಿಷ್ಯ ವಿಭಾಗದಲ್ಲಿ ವಿಶೇಷವಾಗಿ ನಾವು 9 ಗ್ರಹಗಳನ್ನು ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಪಂಚಗ್ರಹಗಳಿಗೆ ಬಹಳ ವೈಶಿಷ್ಟ್ಯತೆ. ಸೂರ್ಯ ಚಂದ್ರನ ಇಬ್ಬರು ಮತ್ತು ರಾಹುಕೇತುಗಳನ್ನು ಬಿಟ್ಟು ಮತ್ತೆ ಪಂಚಗ್ರಹಗಳೇ 5 ಗ್ರಹಗಳು, ಅದು ಪಂಚ ಮಹಾಪುರುಷ ಯೋಗವನ್ನು ಉಂಟು ಮಾಡ್ತದೆ. ಆ ಯೋಗಕಾರಕ ದಶಾಭುಕ್ತಿಗಳು ಬಂದಾಗ ಅವರಿಗೆ ವಿಶೇಷತೆಯನ್ನು ಕೊಡ್ತದೆ. ಮತ್ತು ಯೋಗವು ಕೂಡ ಕೇಂದ್ರ ಕೋಣದಲ್ಲಿ ಇದ್ದಾಗ ಹೆಚ್ಚಿನ ಲಾಭವನ್ನು ಕೊಡ್ತದೆ. ಹಾಗಾಗಿ ಗ್ರಹಣ ಔಷಬಲಂ ಮತ್ತೆ ನವಗ್ರಹಗಳು ಈ ಔಷಧ ಬಲದಲ್ಲೂ ಕೂಡ ನಕ್ಷತ್ರದಲ್ಲಿ ಮುಂದೆ ಅವರು ನವವಶಕ್ಕೆ ಹೋಗ್ತಾರೆ, ಅಲ್ಲಿಯೂ ಕೂಡ ವಿಶೇಷತೆಯನ್ನು ಕೊಡ್ತದೆ. ಮತ್ತೆ ಡಿವಿಷನಲ್ ಚಾರ್ಟ್ ಅಂತ ವರ್ಗೀಯ ಕುಂಟಲಿ ಅಂತ ಹೇಳ್ತೀವಿ, ವರ್ಗೋತ್ತಮದಲ್ಲಿ ಇದ್ದಾಗ ಒಂದು ಉದಾಹರಣೆ ತೆಗೆದುಕೊಂಡಾಗ, ಈ ಒಂದು ಜಾತಕದಲ್ಲಿ ಶುಕ್ರನು ಸಿಂಹದಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ.
ಎಲ್ಲಾ ರಾಶಿಯಲ್ಲೂ ಸಿಂಹದಲ್ಲಿದ್ದಾಗ ಅವನಿಗೆ ಬಲ ಬರ್ತದೆ. ಬೇರೆ ಬೇರೆ ವರ್ಗೀಯ ಕುಂಡಲಿಯಲ್ಲಿ ಒಂದು ಲಗ್ನ ಕುಂಡಲಿ ಉಚ್ಚನಾಗಿ ಮೀನದಲ್ಲಿ ಇದ್ದು ಮತ್ತೆ ಎಲ್ಲ ವರ್ಗೀಯ ಕುಂಡಲಿಯಲ್ಲಿ ನೀಚನಾಗಿ ಇದ್ದಾಗ ಅವನು ಬಲಹೀನನಾಗ್ತಾನೆ. ಮತ್ತೆ ವರ್ಗೀಯ ಕುಂಡಲಿ ಮತ್ತು ಜನ್ಮ ಕುಂಡಲಿ, ನವಾಂಶ ಕುಂಡಲಿ, ದಶಾ ಭುಕ್ತಿಗಳನ್ನು ತೆಗೆದುಕೊಳ್ಬೇಕು, ಅದರ ಜೊತೆಗೆ ಯೋಗವನ್ನು ತೆಗೆದುಕೊಳ್ಬೇಕು, ಅದರ ಜೊತೆಗೆ ಮಾರಕ ಮತ್ತು ಬಾಧಕಾಧಿಪತಿಗಳನ್ನು ತೆಗೆದುಕೊಂಡು ಎಲ್ಲ ರೀತಿಯಲ್ಲೂ ನಾವು ಒಂದು ರೀತಿಯ ಒಂದು ರಿಸರ್ಚ್ ಮಾಡಿದಾಗ ಇವೆಲ್ಲವನ್ನು ತೆಗೆದುಕೊಂಡು ಒಂದು ರೀತಿಯ ರಿಸಲ್ಟ್ ಅನ್ನು ಅವರಿಗೆ ಶುಭ ಅಶುಭ ಮತ್ತು ಸಮಯದ ನಿರ್ಧಾರವನ್ನ, ಮುಂದಿನ ಸಮಯ ಹೇಗಿರ್ತದೆ, ಹಿಂದೆ ಕಳೆದೋಗಿರ್ತಕ್ಕಂಥ ಗತಿಸಿದ ಸಮಯ ಹೇಗಿರ್ತದೆ, ಮುಂದೆ ಮಾಡತಕ್ಕಂತಹ ವಿಚಾರಗಳು, ವ್ಯವಹಾರಗಳು, ನಿಮ್ಮ ಉದ್ದೇಶಗಳು ಯಾವ ರೀತಿಯಲ್ಲಿ ಈಡೇರ್ತದೆ, ಏನು ಮಾಡಿದ್ರೆ ನಿಮಗೆ ಈ ಸಮಯ ಮುಂದೆ ಚೆನ್ನಾಗಿರುತ್ತೆ, ಯಾವ ದಾರಿಯಲ್ಲಿ ಹೋಗಬೇಕು ಅನ್ನುವಂತಹ ಸೂಚನೆಯನ್ನು ಕೊಡ್ತಕ್ಕಂಥದ್ದು ಜ್ಯೋತಿಷ. ಹಾಗಾಗಿ ಜಾತಕದ ಆಧಾರದ ಮೇಲೆ ಮತ್ತು ಗೋಚರದ ಆಧಾರದ ಮೇಲೆ ಸಾಮಾನ್ಯ ಫಲಾಫಲವನ್ನು ನಾವು ಈ ಒಂದು ಜಾತಕದ ಒಂದು ವಿಶ್ಲೇಷಣೆಯಲ್ಲಿ ಹೇಳೋದಕ್ಕೆ ಸಾಧ್ಯ ಆಗ್ತದೆ. ಓಕೆ, ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ತಿಪ್ಪೇಸ್ವಾಮಿ ಅಂತ. ನಮಸ್ತೆ ತಿಪ್ಪೇಸ್ವಾಮಿ ಅವರ. ಮೇಡಮ್ ನಮಸ್ತೆ. ಹೇಳಿ ಸರ್, ಹುಟ್ಟಿದ ದಿನಾಂಕ ಹಾಗೆ ಸಮಯ. ಮೇಡಮ್ 3/10/63. 3/10/63. ಸಮಯ ಸಮಯ ಗೊತ್ತಿಲ್ಲ ಮೇಡಮ್. ಸಮಯ ಗೊತ್ತಿಲ್ವಾ? ರಾಶಿ ಹಾಗೆ ನಕ್ಷತ್ರ. ರಾಶಿ ನಮಗ್ ಗೊತ್ತಿಲ್ಲ ಮೇಡಮ್, ಅದು ಹೆಂಗ್ ನೋಡ್ಬೇಕು ಅಂತ ಗೊತ್ತಿಲ್ಲ. ಓಕೆ. 3/10/63 ಹುಟ್ಟಿರ್ತಕ್ಕಂಥ ಹೆಸರು ತಿಪ್ಪೇಸ್ವಾಮಿ. ತಿಪ್ಪೇಸ್ವಾಮಿ. ತಿಪ್ಪೇಸ್ವಾಮಿ ಅವರೇ, ನಿಮ್ದು ನಮಸ್ತೆ. ನಿಮ್ದು ವಿಶಾಖ ನಕ್ಷತ್ರ ತುಲಾ ರಾಶಿ ಬರುತ್ತೆ. ನೀವು ಯಾವುದೇ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಕೋಬೇಕಾದ್ರೂ ಕೂಡ ವಿಶಾಖ ನಕ್ಷತ್ರ ತುಲಾ ರಾಶಿ ಅಂತ ಹೇಳಿ ನಿಮ್ಮ ಹೆಸರನ್ನ ಹೇಳಬೇಕಾಗತ್ತೆ. ನಿಮ್ಮ ಮನೆ ದೇವರು ಯಾವುದು? ಹಲೋ, ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ. ಓಕೆ. ಹಾಗಾಗಿ ವಿಶಾಖ ನಕ್ಷತ್ರ ತುಲಾ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಟೈಮ್ ಸ್ವಲ್ಪ ಸಾಧಾರಣವಾಗಿದೆ. ಯಾಕೆ ಅಂದರೆ ಈ 29ನೇ ತಾರೀಕು, ಮಾರ್ಚ್ 29ನೇ ತಾರೀಕು ಗುರುಗ್ರಹ ಕೇವಲ ಒಂದು 25 ದಿನಗಳ ಮಟ್ಟಿಗೆ ಮುಂದಿನ ರಾಶಿಗೆ ಹೋಗುತ್ತೆ, ಧನು ರಾಶಿಗೆ. ಏಪ್ರಿಲ್ 22ನೇ ತಾರೀಕು ಮತ್ತೆ ಹಿಂದಕ್ಕೆ ಬರುತ್ತೆ. ಸೊ ಈ ಒಂದು ತಿಂಗಳಲ್ಲಿ ಸಾಮಾನ್ಯವಾಗಿ ಇವಾಗ ಯಾರಿಗೆ ಗುರುಬಲ ಚೆನ್ನಾಗಿದೆ ಅವ್ರಿಗೆ ಸಾಧಾರಣವಾಗಿರುತ್ತೆ. ಇವಾಗ ಯಾರು ಗುರುಬಲ ಇಲ್ಲ ಅವ್ರಿಗೆ ಆ ಒಂದು ತಿಂಗಳಲ್ಲಿ ಗುರುಬಲ ಬರುತ್ತೆ. ಮುಖ್ಯವಾಗಿ ಅದನ್ನು ನಾವು ಪರಿಗಣಿಸ್ಕೋಬೇಕಾಗತ್ತೆ. ಕನ್ಯಾ ರಾಶಿಗೆ ಒಂದಕ್ಕೆ ಬಿಟ್ಟು ಮತ್ತೆ ಇದಕ್ಕೆ ಧನುರಾಶಿಗೆ ಬಿಟ್ಟು ಮಿಕ್ಕ ಎಲ್ಲಾ ರಾಶಿಗಳಿಗೂ ಕೂಡ ಈ ಒಂದು ಗುರುಬಲ ಯಾರಿಗೆ ಇಲ್ಲ ಇವಾಗ ಅವ್ರಿಗೆ ಈ ಒಂದು ತಿಂಗಳ ಮಟ್ಟಿಗೆ ಮಾತ್ರ ಗುರುಬಲ ಬರುತ್ತೆ. ಬಂದಾಗ ಒಳ್ಳೆ ಕೆಲಸ ಮಾಡ್ಕೊಳ್ತಕ್ಕಂಥದ್ದು ಅನುಕೂಲ ಆಗುತ್ತೆ. ಓಕೆ, ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ನಮಸ್ತೆ. ಹಲೋ. ಹಲೋ, ನಮಸ್ತೆ. ಹಾ ಸರ್, ಹೇಳಿ ತಮ್ಮ ಹೆಸರು? ಪ್ರತಾಪ್ ಅಂತ ಹೇಳಿ ಮೇಡಮ್, ನಾವು ಮೈಸೂರಿಂದ. ಪ್ರತಾಪ್ ಬಗ್ಗೆ ಕೇಳ್ಬೇಕಾಯ್ತು. ಹೇಳಿ, ಯಾರ ಬಗ್ಗೆ? ಮಗನ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಮಗನ್ ಬಗ್ಗೆ. ಮಗನ್ ಹೆಸರು? ನಿತೀಶ್ ಕುಮಾರ್ ಅಂತ. ಹೇಳಿ. ನಿತೀಶ್ ಕುಮಾರ್. ನಿತೀಶ್ ಕುಮಾರ್. ಓಕೆ, ಅವ್ರು ಹುಟ್ಟಿದ ದಿನಾಂಕ? 25/11/2011. 25/11/2011. ಓಕೆ, ರಾಶಿ? 25/11/2011. ಓಕೆ ಓಕೆ. ನಿಮಗೆ ರಾಶಿ ನಕ್ಷತ್ರ ಏನಾದ್ರು ಗೊತ್ತಿದೆಯಾ? ಜನ್ಮ ರಾಶಿ ಜನ್ಮ ನಕ್ಷತ್ರ ಏನಾದ್ರು ನಿಮ್ಗೆ ಗೊತ್ತಿದೆಯಾ? ಮಗನಿಗೆ ವೃಶ್ಚಿಕ ರಾಶಿ. ಅನುರಾಧ ನಕ್ಷತ್ರ ಅಲ್ವಾ? ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಸಮಯ ಹೇಳಿಲ್ಲ ಅವರು. ಹುಟ್ಟಿದ ಸಮಯ ತಿಳಿಸ್ಕೊಡಿ. 6 ಗಂಟೆ ಶುಕ್ರವಾರ 6 ಗಂಟೆ. ಶುಕ್ರವಾರ 6 ಗಂಟೆ ಬೆಳಗಿನ ಜಾವ? ಸಂಜೆ. ಶುಕ್ರವಾರ ಸಂಜೆ 6 ಗಂಟೆಗೆ. ಸಂಜೆ 6 ಗಂಟೆಗೆ ಹುಟ್ಟಿರ್ತಕ್ಕಂಥದ್ದು, ವೃಷಭ ಲಗ್ನದಲ್ಲಿ ಜನನ ಆಗಿರ್ತಕ್ಕಂಥದ್ದು, ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಬರುತ್ತೆ. ಬುದ್ಧಿ ಬಹಳ ಚೆನ್ನಾಗಿರುತ್ತೆ, ವ್ಯಕ್ತಿ ಬಹಳ ಸಾಫ್ಟ್ ಇರ್ತಾನೆ. 2011 ಹುಟ್ಟಿರ್ತಕ್ಕಂಥದ್ದು, 7 ವರ್ಷ ಆಗಿದೆ ಇವಾಗ. ಬುದ್ಧಿ ಬಹಳ ಚೆನ್ನಾಗಿರುತ್ತೆ. ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಸಮಯಕ್ಕೂ ಕೂಡ ಅವನಿಗೆ ವಿದ್ಯಾಭ್ಯಾಸ ಚೆನ್ನಾಗಾಗತ್ತೆ, ಬುದ್ಧಿ ಚೆನ್ನಾಗಿದೆ. ಆದರೆ ಸ್ವಲ್ಪ ಆಟದ ಕಡೆ ಗಮನ ಜಾಸ್ತಿ ಇರುತ್ತೆ ಸದ್ಯಕ್ಕೆ. ಹೌದಾ? ಸ್ವಲ್ಪ ಆಟದ ಕಡೆ ಗಮನ ಇರುತ್ತೆ. ಓದಿನ ಕಡೆಗೆ ಸ್ವಲ್ಪ ನಿಧಾನವಾಗಿ, ಜಾಸ್ತಿ ಪ್ರೆಷರ್ ಹಾಕಬೇಡಿ ಅವನಿಗೆ. ಓದಿನ ಕಡೆಗೆ ಸ್ವಲ್ಪ ನಿಧಾನವಾಗಿ ಅವನಿಗೆ ಮನಸ್ಸು ಇದಾಗೋ ಥರ ಮಾಡಿ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಒಳ್ಳೇದಾಗಲಿ. ಓಕೆ, ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ವಿದ್ಯಾ ಅಂತ. ನಮಸ್ತೆ ವಿದ್ಯಾ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹೇಳಿ, ಹುಟ್ಟಿದ ದಿನಾಂಕ ಹಾಗೆ ನಕ್ಷತ್ರ, ಸಮಯ? 1993. 1993. ಬೆಳಗಿನ ಜಾವ 1:30. ಹುಟ್ಟಿದ ದಿನಾಂಕ ಮತ್ತೊಮ್ಮೆ ಹೇಳಿ. 16/7/1993. 16/7/1993 ಬೆಳಗ್ಗೆ 1:30. ರಾಶಿ ನಕ್ಷತ್ರ ಗೊತ್ತಿದೆ ಮೇಡಮ್? ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ವೃಷಭ ರಾಶಿ.
ಹೌದು. ಈ ವೃಷಭ ರಾಶಿಯಲ್ಲಿರತಕ್ಕಂತಹ ಒಂದು ಜನಿಸಿರತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಒಂದು ರೀತಿಯ ತುಂಬಾ ಮನುಷ್ಯತ್ವ ಇರ್ತದೆ. ಮನುಷ್ಯತ್ವ ಅಂದ್ರೆ ತುಂಬಾ ಒಂದು ಯಾವುದೇ ವಿಚಾರದಲ್ಲಾಗ್ಲಿ ತುಂಬಾ ಮನಸ್ಸು ತುಂಬಾ ನಿರ್ಮಲವಾಗಿರ್ತಕ್ಕಂತಹದ್ದು ಮತ್ತು ಅಲ್ಲಿ ಚಂದ್ರನ ಉಚ್ಚನಾಗಿರೋದ್ರಿಂದ ನಿಮ್ಗೆ ಸ್ವಚ್ಛಂದವಾಗಿರ್ತಕ್ಕಂತಹ ಮನಸ್ಸು ಮತ್ತೆ ಹೆಚ್ಚಿನದಾಗಿರ್ತಕ್ಕಂತಹ ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಕ್ಕಂಥದ್ದು. ಯಾರಾದ್ರೂ ಒಂದು ವೇಳೆ ಕಷ್ಟದಲ್ಲಿದ್ದಾರೆ ಅಂತ ನಾವು ಹೆಲ್ಪ್ ಮಾಡೋಣ, ಉಪಕಾರ ಮಾಡೋಣ ಎನ್ನುವಂತಹ ಒಂದು ಮನಸ್ಥಿತಿ ಹೊಂದಿರತಕ್ಕಂತಹದ್ದು ಮತ್ತು ಬಹಳ ಮನಸ್ಸು ಜಾಗೃತವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಮನಃಕಾರಕನಾಗಿರ್ತಕ್ಕಂತಹ ಚಂದ್ರನು ಆ ರಾಶಿಯಲ್ಲಿ ಉಚ್ಚನಾಗ್ತಾನೆ. ಹಾಗಾಗಿ ನಿಮಗೆ ದೃಢವಾದ ಮನಸ್ಸಿರುತ್ತೆ, ಮಾನಸಿಕವಾಗಿ ಧೈರ್ಯ ಇರುತ್ತದೆ. ಮತ್ತೆ ಇನ್ನೂ ವಿಶೇಷವಾಗಿ ತಮಗೆ 2ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧನು. ಹಾಗಾಗಿ ತಾವು ಉತ್ತಮವಾಗಿರ್ತಕ್ಕಂಥ ಮಾತು ಮತ್ತೆ ವಿಚಾರವನ್ನ ಬಹಳ ರೀತಿಯ ಒಂದು ಒಳ್ಳೆ ರೀತಿಯಲ್ಲಿ ಹಂಚುಕೊಳ್ತಕ್ಕಂಥ ವಿಶೇಷತೆ ಈ ರಾಶಿಯವರಿಗೆ ಇರ್ತದೆ.